ಗಣೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತಿದ್ದ ಮಹಾಶೇಷ ಗರಿದು. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ. ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ. ಇತ್ತ ಹರಿ ವೈಕುಂಠದಲ್ಲಿ ಪುರುಷೋತ್ತಮನು ಶ್ರೀದೇವಿ ಸಗಿತಲಿ. ಪುರುಷೋತ್ತಮನು ಶ್ರೀದೇವಿ ಸಗಿತಲಿ. ಚಿತ್ತ ಜಯ್ಯನಿಗೊಂದಿಸುತ್ತ ಪೇಳ್ದಳಾಗ ಮನದ ಇರವಾ. ಲಕ್ಷ್ಮೀ ಚಿತ್ತ ಜಯ್ಯನಿಗೊಂದಿಸುತ್ತ ಪೇದಳಾಗ ವಂದಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಶ್ರೇಯೋಸ್ತು ಶುಭಮಸ್ತು. ಲಕ್ಷ್ಮೀ ಸ್ವಾಮಿ, ವಿಕುಂಠತೆಯ ಲವಲೇಶವೂ ಇಲ್ಲದಿರುವಂತ ಈ ವೈಕುಂಠದಲ್ಲಿ ಲೋಕಪಾಲಕರಾಗಿ ಆದರ್ಶ ದಂಪತಿಗಳಾಗಿ ಕಾಣಿಸಿಕೊಂಡವರು ನಾವು. ಯಾವತ್ತಿಗೂ ಲೋಕದ ಹಿತವನ್ನು ಬಯಸುತ್ತಾ ಲೋಕದ ಕಲ್ಯಾಣಕ್ಕಾಗಿ ಕರ್ತವ್ಯವನ್ನು ನಿಭಾಯಿಸುವವರು ನಾವು. ಹೌದು. ಈ ಪ್ರಪಂಚ ಹೇಗೆ ಹೇಳು? ಕತ್ತಲೆ ಬೆಳಕು, ಹೊರಗೆ ಒಳಗೆ, ಮೇಲೆ ಕೆಳಗೆ, ಕಷ್ಟ ಸುಖ, ಹೀಗೆ
ದ್ವಂದ್ವಮಯವಾಗಿರುವಂತಹ ಈ ಪ್ರಪಂಚದಲ್ಲಿ ನನ್ನನ್ನ ದ್ವಂದ್ವಾತೀತ ಅಂತ ಗುರುತಿಸಿದ್ರು. ಹೌದು. ಅದನ್ನೇ ಲೋಕಮುಖಕ್ಕೆ ಸಾದರಪಡಿಸಬೇಕು ಎಂಬಂತ ಉದ್ದೇಶಕ್ಕಾಗಿ ಗರುಡನನ್ನು ನನ್ನ ವಾಹನವಾಗಿಸಿಕೊಂಡೆ, ಹಾವನ್ನು ನನ್ನ ಹಾಸಿಗೆಯಾಗಿಸಿಕೊಂಡೆ. ಹೌದು. ಹಾವು ವಿಷದ ಪ್ರತೀಕವಾದರೆ ಗರುಡ ಅಮೃತದ ಪ್ರತೀಕ. ಹಾಗಿದ್ರೆ ಇದರ ಅರ್ಥವೇನು? ಈ ವಿಷ್ಣುವು ಎಲ್ಲವನ್ನು ಸಮಾನ ತುಲ್ಯವಾಗಿ ಕಾಣುವವ. ಹೌದು. ಇದನ್ನ ಲೋಕಮುಖಕ್ಕೆ ಸಾದರಪಡಿಸಬೇಕು ಎನ್ನುವ ಉದ್ದೇಶಕ್ಕಾಗಿಯೂ ಹೌದು. ಇನ್ನು ಸಮುದ್ರದಲ್ಲಿ ಅಮೃತವೂ ಹುಟ್ಟಿತು, ಹೌದು, ವಿಷವೂ ಜನಿಸಿತು. ನಾನು ಕೈ ಹಿಡಿದದ್ದು ಸಮುದ್ರ ರಾಜನ ಮಗಳಾಗಿರುವಂತಹ ನಿನ್ನನ್ನು. ಒಂದು ಅರ್ಥದಲ್ಲಿ ಇದು ಸತ್ಯವಾದರೆ ಇನ್ನೊಂದು ಅರ್ಥ ಇಲ್ವಾ? ಏನು? ಆವತ್ತು ಸುಮ್ಮನೆ ನಿಂತವ ನಾನು, ನೀನೇ ಅಲ್ವ ಕೈಯಲ್ಲಿ ಹೂವಿನ ಮಾಲೆಯನ್ನ ಹಿಡಿದು ನನ್ನ ಕೊರಳಿಗೆ ಹಾಕುವುದಕ್ಕೆ ಮುಂದಾದವಳು. ಹೌದು. ನೀನೇ ನನ್ನನ್ನ ಬಯಸಿ ಬಂದವಳು, ನನ್ನನ್ನ ಇಚ್ಛಿಸಿದವಳು. ಇದು ಒಂದು ಅರ್ಥ ಹೌದಲ್ಲ? ಹೌದು. ಹಾಗಿದ್ರೆ ವಿಷ್ಣುವಿನ ನಿಜವಾದ ಕರ್ತವ್ಯ ಯಾವುದು? ಲೋಕದಲ್ಲಿರುವಂತಹ ದುಷ್ಟ ಶಕ್ತಿಗಳನ್ನ ದಮಿಸುವುದು, ಶಿಷ್ಟರಾದವರನ್ನ ಪರಿಪಾಲಿಸುವುದು. ನನ್ನನ್ನು ಕೆಲವರು ಗುರುತಿಸಿದ್ದು ಹಾಗೆ. ಏನು? ನಾನು ನಿನ್ನನ್ನು ವರಿಸಿದ ಕಾರಣಕ್ಕಾಗಿಯೂ ಕೆಲವರೆಲ್ಲ ಹೇಳಿದ್ರು, ನಾನು ನಿನಗೆ ಸ್ಥಾನವನ್ನ ಕೊಟ್ಟದ್ದು ನನ್ನ ವಕ್ಷಸ್ಥಳದಲ್ಲಲ್ವ? ಹೌದು. ಹಾಗಿದ್ರೆ ಇದರ ಅರ್ಥವೇನು? ಹೆಂಡತಿಯನ್ನ ಯಾರು ತಲೆಯ ಮೇಲೂ ಕೂರಿಸಿಕೊಳ್ಳಬಾರದು, ಕಾಲ ಕೆಳಗೂ ಇರಿಸಿಕೊಳ್ಳಬಾರದು. ಯಾವಾತ ತನ್ನ ಹೃದಯದಲ್ಲಿ ಹೆಂಡತಿಗೆ ಸ್ಥಾನವನ್ನ ಕೊಡುತ್ತಾನೋ ಆಗ ಮಡದಿಯಾದವಳು ಕಾಲನ್ನ ಒತ್ತುತ್ತ ಗಂಡನ ಸೇವೆಯನ್ನ ಮಾಡುತ್ತಾ ಇರ್ತಾಳೆ. ಹೌದು. ಆ ಕಾರಣಕ್ಕಾಗಿಯೇ ಅಲ್ವ ಭೂಲೋಕದಲ್ಲಿ ನವ ವಧುವರರನ್ನ ಹಿರಿಯರಾದವರು ಆಶೀರ್ವಾದಿಸುವುದು ಹೇಗೆ? ಲಕ್ಷ್ಮೀನಾರಾಯಣರಂತೆ ಬದುಕಿ, ಹೌದು, ಆದರ್ಶ ದಂಪತಿಗಳಾಗಿ ಅಂತ ಹರಿಸುತ್ತಾರೆ. ಹಾಗಾಗಿಯೇ ಹೌದು. ಮತ್ತೆ ಈ ತೆರನಾದ ಅನೇಕ ಕಾರ್ಯಗಳನ್ನ ಗೈದಿರುವಂತಹ ನನ್ನನ್ನ ಲೋಕದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ನನ್ನ ಬಗ್ಗೆ ಹೇಳಿದರು. ಹೌದು. ಕೆಲವರೆಲ್ಲ ಭಾವುಕರಾಗಿರುವಂತಹ ಭಕ್ತವರ್ಗದವರು ದುಷ್ಟರನ್ನ ಶಿಕ್ಷಿಸುತ್ತಿ, ನೀನು ಶಿಷ್ಟರನ್ನ ಪರಿಪಾಲಿಸುತ್ತಿ, ನಿಜವಾಗಿಯೂ ಧರ್ಮವನ್ನ ಉಳಿಸುವುದಕ್ಕಾಗಿ ಇರುವ ಭಗವಂತ ನೀನು ಅಂತ ನನ್ನನ್ನು ಕೊಂಡಾಡಿದರು. ಹೌದು. ಹೀಗೆ ಕೊಂಡಾಡುವವರು ಭಾಗವತೋತ್ತಮರು. ಇನ್ನು ಕೆಲವರೆಲ್ಲ ಹೇಳಿದರು, ದುಷ್ಟರನ್ನ ವಧಿಸುವುದಕ್ಕಾಗಿಯೇ ಇದ್ದವ. ಹೌದು. ದಾನವ ಧ್ವಂಸಿ. ಹಾಗೆ ನನ್ನನ್ನು ಆರೋಪಿಸಿದವರು ಇದ್ದಾರೆ. ಯಾರು ಹೇಗೆ ನನ್ನನ್ನು ಆರೋಪಿಸಲಿ, ಆಕ್ಷೇಪಿಸಲಿ, ನಾನದಕ್ಕೆ ಕಿವಿಗೊಟ್ಟವನಲ್ಲ. ಕಾರಣ ದಾನವರ ಮೇಲೆ ನನಗೆ ಖಂಡಿತವಾಗಿಯೂ ಸೇಡಲ್ವೇ ಅಲ್ಲ. ನನಗಿರುವುದು ಯಾವುದು? ದಾನವರಲ್ಲಿರುವಂತ ಅಧರ್ಮ, ಅವರು ನಡೆಸುವ ಆ ದೌಷ್ಟ್ಯ, ಅದರ ಕುರಿತಾಗಿ ನನಗೆ ಸೇಡು ಬಿಟ್ರೆ ಅವರ ಮೇಲೆ ಅಲ್ವೇ ಅಲ್ವಲ್ಲ. ಹಾಗಿದ್ರೆ ನನ್ನನ್ನ ವಿರೋಧಿಸುವಂತ ಪ್ರತಿಯೊಬ್ಬರು ಕೂಡ ನಿನ್ನನ್ನ ವಿರೋಧಿಸುತ್ತಾರಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ಇಲ್ಲ. ನನ್ನನ್ನ ವಿರೋಧಿಸಲಿ ಯಾವ ಹೊಗಳಲಿ, ಎಲ್ಲರೂ ನಿನ್ನನ್ನ ಮಾತ್ರ ಹೊಗಳಿಯೇ ಹೊಗಳುತ್ತಾರೆ. ಹೌದು. ನಿನ್ನ ಕುರಿತಾಗಿ ಹೇಳುವುದು ಒಂದೋ ಎರಡೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಅದೆಂತದ್ದು ಆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಹೀಗೆಲ್ಲ ನಿನ್ನನ್ನು ಕೊಂಡಾಡಿದೆ. ಹಾಗಿದ್ರೆ ಹಾಗೆ ಕೊಂಡಾಡುವುದಕ್ಕೆ ಕಾರಣ ಎಂತದ್ದು? ಏನು? ಲಕ್ಷ್ಮಿಯಾದವಳು ನಿಧಾನಗತಿಯಲ್ಲಿ ಬರ್ತಾಳೆ ಅಂತ ಅಲ್ಲವೇ ಅಲ್ಲ. ನಿಜವಾಗಿಯೂ ಜ್ಞಾನಿಗಳಾದವರು ಎಣಿಸುವುದು ಹೇಗೆ? ಯಾವತ್ತಿಗೂ ಹಾಗೆ. ಸಂಪತ್ತು ಎನ್ನುವುದು ಒಬ್ಬ ಮನುಷ್ಯನ ಬದುಕಿನಲ್ಲಿ ನಿಧಾನಗತಿಯಲ್ಲಿಯೇ ಬರಬೇಕು. ಹೌದು. ಯಾವತ್ತಿಗೂ ಸಂಪತ್ತು ಒಬ್ಬನನ್ನ ಮುಳುಗಿಸುವುದಕ್ಕೆ ಕಾರಣವಾಗಬಾರದು. ಈ ಮಜ್ಜಿಗೆಯಲ್ಲಿರುವಂತಹ ಬೆಣ್ಣೆ ಹೇಗೆ ಹೇಳು? ಹೇಗೆ? ಅರ್ಧ ಮುಳುಗಿರುತ್ತದೆ, ಹೌದು, ಅರ್ಧ ಕಾಣಿಸುತ್ತಾ ಇರುತ್ತದೆ. ಸಂಪತ್ತು ಹಾಗೆ. ಯಾವೊಬ್ಬ ವ್ಯಕ್ತಿಯನ್ನು ಮುಳುಗಿಸುವುದಕ್ಕೆ ಹೋಗಬಾರದು. ಎಲ್ಲರಿಗೂ ಶ್ರೀ ಬೇಕು, ಶ್ರೀರಮಣ ಬೇಕು ಅಂತಿಲ್ಲ. ಹಾಗಂತ ಕೆಲವು ಭಕ್ತರು ಜ್ಞಾನಿಗಳಾದವರು ಶ್ರೀರಮಣನನ್ನ ಬಯಸ್ತಾರೆ. ಹೌದು. ನಿನ್ನ ಕುರಿತಾಗಿ ಕೇಳುವಾಗ ನನಗೆ ಬಹಳ ಸಂತೋಷವಾಗುತ್ತದೆ. ಆದ್ರೂ ಒಂದುಂಟು. ಏನು? ಊರಿನಲ್ಲಿ ಹೇಗೆ ಇರಲಿ, ಹೊರಗಡೆ ನಮ್ಮ ಕುರಿತಾಗಿ ಹೇಗೆ ಮಾತನಾಡಲಿ, ಮನೆಯ ಒಳಗಡೆ ನಮಗೆ ನೆಮ್ಮದಿ ಬೇಕೋ? ಹೌದು. ನಮ್ಮ ಮಡದಿಯಾದವಳು ನಮ್ಮ ಕುರಿತಾಗಿ ಏನನ್ನು ತಿಳಿದುಕೊಂಡಿದ್ದಾಳೆ ಅದು ಮುಖ್ಯವಾಗುತ್ತದೆ. ಹಾಗಾಗಿ ನಾ ಯೋಚಿಸುವುದು ಏನು, ಆವತ್ತು ನೀನು ನನ್ನನ್ನ ಕೈ ಹಿಡಿದು ಬಂದಿಯಲ್ಲ, ನನ್ನ ಕುರಿತಾಗಿ ನೀ ಏನನ್ನ ತಿಳಿದಿದ್ದಿ? ಅಲ್ಲ, ನಾನು ಮಾಡಿರುವಂತಹ ಸಾಧನೆಯ ಕುರಿತಾಗಿ ನಿನಗೇನಾದ್ರೂ ಹೆಮ್ಮೆ ಉಂಟೋ? ಅದರ ಕುರಿತಾಗಿ ಏನಾದ್ರೂ ಹೇಳುವುದುಂಟೋ? ನನ್ನ ಕುರಿತಾಗಿ ನಿನ್ನ ಭಾವನೆ ಇದನ್ನು ತಿಳಿಯುವ ಕುತೂಹಲದ. ನಿಮ್ಮ ಕುರಿತಾಗಿ ಹೇಳುವುದಾದ್ರ ಎಷ್ಟು ಉಂಟು ಸ್ವಾಮಿ? ಏನ ಬಣ್ಣಿಪೆ ಪತಿಯೇ ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಏನ ಬಣ್ಣಿಪೆ
ಪತಿಯೇ ಏನೇನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲ್ಲಿ ಎಣೆಗಾಣೆ ನಮಗೆ ಏನೇನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲ್ಲಿ ಎಣೆಗಾಣೆ ತಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು ಆ ಆ ಏನ ಪಣ್ಣಿಪೆ ಪತಿಯೇ ತವ ಚರಿತವ ಏನ ಪಣ್ಣಿಪೆ ಪತಿಯೇ ತವ ಚರಿತವ ಏನ ಪಣ್ಣಿಪೆ ಪತಿಯೇ ವಲ್ಲಭ, ನಿಮ್ಮ ಕುರಿತಾಗಿ ಹೇಳಬೇಕು ಅಂತಾದ್ರೆ ನಾನು ಹೇಳುವುದಕ್ಕೆ ಎಷ್ಟರವಳು ಹೇಳಿ. ನಿಮ್ಮ ಮಡದಿಯಾದ ಮಾತ್ರಕ್ಕೆ ನಿಮ್ಮ ಕುರಿತಾಗಿ ಮಾತಾಡುವಷ್ಟು ಯೋಗ್ಯತೆ ನನಗುಂಟು. ಅದನ್ನು ನಾನು ಯಾವತ್ತೂ ಯೋಚಿಸಿದವಳಲ್ಲ. ಕಾರಣ ನನ್ನ ಗಂಡನಾದರೂ ಕೇವಲ ನನಗೆ ಮಾತ್ರ ಸೇರಿದವರಲ್ಲ. ಈ ಸತ್ಯವನ್ನು ನಾನು ತಿಳಿದುಕೊಂಡವಳಿದ್ದೇನೆ. ಪ್ರಪಂಚದಲ್ಲಿ ಯಾವೆಲ್ಲ ಜೀವರಾಶಿಗಳಿದ್ದಾವೋ, ಪ್ರಪಂಚದಲ್ಲಿ ಎಷ್ಟೆಲ್ಲ ಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು ಯಾವೆಲ್ಲ ಇದ್ದಾವೋ ಅವೆಲ್ಲವೂ ನಿಮ್ಮಲ್ಲುಂಟು ಎನ್ನುವುದನ್ನು ನಾನು ಅರ್ಥೈಸಿಕೊಂಡವಳು. ಪುಣ್ಯೋಪೇತಂ ಪುಂಡರೀಕಾಯ ತಾಕ್ಷಂ ವಿಷ್ಣು ಒಂದೇ ಸರ್ವಲೋಕೈಕನಾಥಂ. ನಿಮ್ಮನ್ನು ಬಿಟ್ಟರೆ ಈ ಲೋಕಕ್ಕೆ ನಾಥನೆನಿಸಿಕೊಳ್ಳುವಂತಹ ಯೋಗ್ಯತೆ ಯಾರಿಗೂ ಇಲ್ಲ. ಅದನ್ನ ಮನಗಂಡವಳು ನಾನು. ಅಂದು ನಿಮ್ಮನ್ನ ಮದುವೆ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಕೊರಳಿಗೆ ಮಾಲೆಯನ್ನಿಕ್ಕುವಂತಹ ಮನ ಯಾಕೆ ಬಂತು? ನಾನು ಮಾಲೆಯನ್ನು ಹಿಡಿದು ಯೋಚನೆ ಮಾಡಿದ್ದೇನು, ಯಾವ ಗುಣವೂ ಇಲ್ಲದ, ಯಾವ ದೋಷವೂ ಇಲ್ಲದ ಪರಿಪೂರ್ಣ ವ್ಯಕ್ತಿಯನ್ನು ವರಿಸಬೇಕೆನ್ನುವುದಾಗಿ ಯೋಚನೆ ಮಾಡುತ್ತಾ ಇರುವಾಗ ಯಾರಲ್ಲಿಯೂ ಅಂಥದ್ದೊಂದು ಗುಣ ನನಗೆ ಕಾಣಸಿಗಲಿಲ್ಲ. ನಿಮ್ಮನ್ನು ನೋಡಿದಾಗ ಅಂಥದ್ದೊಂದು ಮನವೂ ಆಯಿತು. ನನಗೆ ಅರಿವಿಲ್ಲದಂತೆ ನಿಮ್ಮ ಕೊರಳಿಗೆ ಮಾಲೆಯನ್ನು ಇಕ್ಕಿದ್ದಾಯಿತು. ಸ್ವಾಮಿ, ನಿಮ್ಮ ಮಡದಿಯಾದ್ರಿಂದ ಸಂಪತ್ತಿಗೆ ಅಧಿಪತಿಯಾಗುವಂತಹ ಯೋಗ ನನಗೆ ದಕ್ಕಿತೋ ಯಾವುದೋ ಎನ್ನುವುದಾಗಿ ನಾನು ಅರಿಯೆ. ಆದರೆ ಒಂದನ್ನು ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ ಸ್ವಾಮಿ, ಕೇವಲ ಲಕ್ಷ್ಮಿಯನ್ನು ಬಯಸಿದರೆ ಯಾರ ಮನೆಗೂ ಲಕ್ಷ್ಮಿ ಹೋಗಲಾರಳು. ಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನು ಬಯಸಿದರೆ ಮಾತ್ರ ಅವರ ಮನೆಗೆ ಲಕ್ಷ್ಮಿ ಒಲಿಯುತ್ತಾಳೆ. ಹಾಗಾಗಿ ಅಲ್ವಾ ನನ್ನನ್ನು ಪೂಜಿಸುವಾಗ ಹೇಳಬೇಕಾದ್ದೇನು, ಲಕ್ಷ್ಮೀ ನಾರಾಯಣಾಭ್ಯಾಮ್ ನಮಃ ಅಂತ ಹೇಳಿದ್ರೆ ಮಾತ್ರ ಲಕ್ಷ್ಮಿ ಒಲಿಯುತ್ತಾಳೆ. ಮತ್ತೊಂದು ಸ್ವಾಮಿ, ನಿಜವಾಗಿ ಸಂಪತ್ತಿಗೆ ಅಧಿಪತಿ ನಾನಲ್ಲ, ಸಂಪತ್ತಿಗೆ ಅಧಿಪತಿ ನೀವು. ಪ್ರಪಂಚದಲ್ಲಿ ಸಂಪತ್ತಿ ಯಾವುದು ಎನ್ನುವುದನ್ನು ತೋರಿಸಿಕೊಟ್ಟವರು ನೀವು. ಸಂಪತ್ತಿಗೆ ಅಧಿಪತಿ ಎನಿಸಿರುವಂತಹ ಈ ಲಕ್ಷ್ಮಿಯನ್ನ ನಿಮ್ಮ ಹೃದಯದಲ್ಲಿರಿಸಿಕೊಂಡವರು ನೀವು. ನಿಜವಾಗಿ ಲೋಕದಲ್ಲಿ ಸಂಪತ್ತಿ ಯಾವುದು ಅಂತ ಕೇಳಿದ್ರೆ ಅದು ಹೃದಯ ಸಂಪತ್ತು. ಅದಕ್ಕಿಂತಲೂ ಶ್ರೇಷ್ಠ ಸಂಪತ್ತು ಯಾವುದೂ ಇಲ್ಲ. ಅದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟವರಿದ್ದೀರಿ ನೀವು. ಮತ್ತೆ ನಿಮ್ಮ ಕುರಿತಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವ ವಿಚಾರದಲ್ಲಿ ನಿಮ್ಮನ್ನು ನೋಡಿದರೂ ನಮ್ಮ ಎಣಿಕೆಗೆ ನಿಲುಕದಷ್ಟು ಎತ್ತರದಲ್ಲಿದ್ದೀರಿ. ಅತ್ಯತ್ಯುಷ್ಟ ದಶಾಂಗುಲಂ ಎನ್ನುವುದಾಗಿ ಹಿರಿಯರೇ ಜ್ಞಾನಿಗಳೇ ಆಡಿದಂತಹ ಮಾತು. ಮತ್ತೆ ನಿಮ್ಮನ್ನ ಪರಿಪೂರ್ಣವಾಗಿ ಅರಿತುಕೊಳ್ಳುವುದಕ್ಕೆ ಯಾವ ಜ್ಞಾನಿಗಳಿಗೂ ಸಾಕಾಗಲಿಲ್ಲವಂತೆ. ಹಾಗೊಂದು ವೇಳೆ ಜ್ಞಾನಿಗಳು ನಿಮ್ಮನ್ನ ಪರಿಪೂರ್ಣವಾಗಿ ಚಿತ್ರಿಸುವ ಪ್ರಯತ್ನವನ್ನು ಮಾಡಿದರಂತೆ. ಅದು ಹೇಗೆ? ದೇವರನ್ನ ಪರಿಪೂರ್ಣವಾಗಿ ಸೇರಬೇಕು, ಪರಿಪೂರ್ಣವಾಗಿ ಚಿತ್ರಿಸಬೇಕು ಅಂತಾದ್ರೆ ಅದು ಬಾಲಮುಕುಂದನ ಚಿತ್ರದಿಂದ ಮಾತ್ರ ಸಾಧ್ಯ ಆಗುತ್ತದಂತೆ. ಬಾಲಮುಕುಂದನ ಚಿತ್ರವನ್ನ ಜ್ಞಾನಿಗಳು ಬಿಡಿಸಿದರಂತೆ. ಹೇಗೆ? ಪುಟ್ಟದಾದಂತಹ ಮಗುವೊಂದು ತನ್ನ ಕಾಲ ಹೆಬ್ಬೆರಳನ್ನ ಬಾಯಲ್ಲಿಟ್ಟುಕೊಂಡು ಚೀಪುತ್ತಾ ಇರುವಂತಹ ಚಿತ್ರವನ್ನ ಬಿಡಿಸಿದರಂತೆ. ಅದರಿಂದ ತಿಳಿದುಕೊಳ್ಳಬೇಕಾದ್ದೇನು, ದೇವರನ್ನ ಸೇರಬೇಕು ಅಂತಾದ್ರೆ ಸತ್ಯ ಧರ್ಮ ಎರಡು ಒಟ್ಟಾಗಿದ್ದಾಗ ಮಾತ್ರ ದೇವರನ್ನ ಸೇರಬಹುದು. ನುಡಿಯುವುದು ಬಾಯಲ್ಲಿ, ನಡೆಯುವುದು ಕಾಲಲ್ಲಿ. ನುಡಿಯುವುದು ಸತ್ಯ, ನಡೆಯುವುದು ಧರ್ಮ. ಇದೆರಡು ಒಂದಾಗಿದ್ದಾಗ ಮಾತ್ರ ದೇವರನ್ನ ಸೇರಿಕೊಳ್ಳಬಹುದು. ಅದು ಬಾಲಮುಕುಂದನಿಂದ ದೇವರನ್ನ ಚೆನ್ನಾಗಿ ಅರ್ಥೈಸಿಕೊಳ್ಳಬಹುದು ಎನ್ನುವುದಾಗಿ ಜ್ಞಾನಿಗಳಾಡಿದ್ದಾರಂತೆ. ಮತ್ತೆ ಕುರುಡರ ಆನೆಯನ್ನು ನೋಡಿದ ಹಾಗೆ ಒಬ್ಬಾತ ಕುರುಡ ಆನೆಯ ಕಾಲನ್ನು ಮುಟ್ಟಿ ಹೇಳಿದನಂತೆ ಆನೆ ಕಂಬದ ಹಾಗುಂಟು. ಮತ್ತೊಬ್ಬ
ಹೊಟ್ಟೆಯಿಂದ ಮುಟ್ಟಿ ಹೇಳಿದನಂತೆ ಆನೆ ಗೋಡೆಯೇ ಹಾಗುಂಟು. ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ಎಲ್ಲರಿಗೂ ಸಾಧ್ಯ ಆದದಷ್ಟೇ ಸ್ವಾಮಿ. ಯಾಕೆ ಹೇಳಿ, 33 ಕೋಟಿ ದೇವತೆಗಳಿದ್ದಾರೆ. ಗೀರ್ವಾಣರು ಆಡುವಂತಹ ಪ್ರತಿಯೊಂದು ಮಾತು ಬಾಣದ ಮೊನಚಿನಂತಿರುತ್ತದಂತೆ. ಅಂಥವರಿಂದಲೇ ನಿಮ್ಮನ್ನು ಸ್ತುತಿಸುವುದಕ್ಕೆ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದ್ರೆ ನಾವು ಎಷ್ಟರವಳು ಹೇಳಿ. ಆದ್ರೆ ಒಂದು ಮಾತನ್ನ ಮಾತ್ರ ಸ್ಪಷ್ಟವಾಗಿ ಹೇಳಬಲ್ಲೆ ಸ್ವಾಮಿ. ಯಾವುದು? ನಿಮ್ಮ ಕೈ ಹಿಡಿದ ಕಾರಣದಿಂದಲಾಗಿ ಈ ಲಕ್ಷ್ಮಿಯ ಬದುಕೆನ್ನುವುದು ಧನ್ಯವಾಗಿ ಹೋಯಿತು. ಲಕ್ಷ್ಮಿಯಷ್ಟು ಶ್ರೇಷ್ಠಳು, ಲಕ್ಷ್ಮಿಯಷ್ಟು ಪಾವನಳು ಯಾರಿಲ್ಲ. ಯಾಕೆ? ಅದು ನಿಮ್ಮ ಮಡದಿಯಾದ್ದರಿಂದ. ಹಾಗಾಗಿ ಬದುಕಿನಲ್ಲಿ ಮತ್ತೇನು ಈ ಲಕ್ಷ್ಮಿಗೆ ಬೇಡ. ಲಕ್ಷ್ಮಿಯ ಬದುಕು ಧನ್ಯವಾಯಿತು. ಅಂದರೆ ನನ್ನನ್ನು ವರಿಸಿದ ಕಾರಣಕ್ಕಾಗಿ ನಿನ್ನ ಬದುಕು ಧನ್ಯ. ಹೌದು, ಸರಿ. ಆ ಕುರಿತಾಗಿ ನನಗೂ ಸಂತೋಷ ಉಂಟು, ನೆಮ್ಮದಿಯೂ ಉಂಟು. ಆದ್ರೆ ಕೇವಲ ನನ್ನ ಮಡದಿಯಾದ ಕಾರಣಕ್ಕಾಗಿ ಅಥವಾ ನಿನ್ನ ಪತಿ ನಾನಾದ ಕಾರಣಕ್ಕಾಗಿ ನನ್ನನ್ನು ಹೀಗೆ ಹೊಗಳುವುದೋ ಅಥವಾ ನಾ ಮಾಡಿರುವಂತ ಸಾಧನೆಯ ಕುರಿತಾಗಿ ಏನಾದರೂ ಅರಿವು ಉಂಟೋ? ಹೌದು ಸ್ವಾಮಿ, ಕೇವಲ ನನ್ನ ಗಂಡ ಎಂಬ ಮಾತ್ರಕ್ಕಾಗಿ ಹೊಗಳುವುದಲ್ಲ, ನನ್ನ ಗಂಡ ಮಾಡಿದ ಸಾಧನೆಯಿಂದಲಾಗಿ ಹೊಗಳುತ್ತಾ ಇರುವುದು. ಅದು ಈ ಭೂಲೋಕದಲ್ಲೆಲ್ಲ ಒಂದು ಕ್ರಮ ಉಂಟು. ಏನು? ಅವರವರಿಗೆ ಅವರವ್ರ ಗಂಡಂದ್ರು ಅಂದ್ರೆ ಬಹಳ ಪ್ರೀತಿ. ಅಲ್ಲ, ಕ್ರಮ ಅಲ್ಲ, ಹಾಗಿದ್ರೆ ಒಳ್ಳೇದದು. ಹೌದು. ಆದ್ರೆ ತನ್ನ ಗಂಡನೇ ಶ್ರೇಷ್ಠ, ತನ್ನ ಗಂಡನಿಗಿಂತಲೂ ಮಿಗಿಲಾದವರು ಮತ್ತೊಬ್ಬರಿಲ್ಲ, ಹೀಗೆ ಹೇಳುವ ಪದ್ಧತಿ ಯಾವ ಕಾರಣಕ್ಕೂ ಶ್ರೇಷ್ಠ. ಹಾಗಿದ್ರೆ ಗಂಡಂದಿರು ಮಾಡಿರುವಂತಹ ಸಾಧನೆಯ ಕುರಿತಾಗಿ ಹೆಂಡತಿಯರಿಗೆ ಮೊದಲು ತಿಳಿದಿರಬೇಕು. ಹೌದು. ಹಾಗಾಗಿ ನಿನಗೇನಾದ್ರೂ ಗೊತ್ತುಂಟಾ? ಖಂಡಿತ ಸ್ವಾಮಿ. ಪ್ರಪಂಚವನ್ನು ನಾವು ಆಕರ್ಷಿಸಬೇಕು ಅಂತಾದ್ರೆ ಕೇವಲ ನಾವು ಮಾಡುವಂತಹ ಕಾರ್ಯದಿಂದಲಾಗಿ ಅಲ್ಲ, ಮೊದಲು ನಮ್ಮನ್ನು ನೋಡಿದಾಗ ಪ್ರಪಂಚ ನಮ್ಮತ್ತ ಆಕರ್ಷಿತರಾದರೆ ಮಾತ್ರ ಪ್ರಪಂಚಕ್ಕೊಂದು ಕಾರ್ಯವನ್ನ ಕಾರಣವನ್ನು ನಾವು ನೀಡುವುದಕ್ಕಾಗುತ್ತದೆ. ನಿಮ್ಮ ಕುರಿತಾಗಿ ಪ್ರಾರಂಭ ಮಾಡುವುದಾದ್ರೆ ಮಾತಿನಲ್ಲಲ್ಲ, ಮಾತಾಡುವಾಗ ತೋರ್ತದಲ್ಲ. ಕುಂದ ಕುಟ್ಮಲ ರದನ ಓ ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರದಿಂದ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಸೋಮನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮಂದರಾದ್ರಿಯ ಕುಂದದೆತ್ತುತ್ತ ಮಂದರಾದ್ರಿಯ
ಮಂದರಾತ್ರಿಯ ಕುಂದದೆತ್ತುತ ಮಂದರಾತ್ರಿಯ ಕುಂದದೆತ್ತುತ ಹಂದಿ 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 ನರಹರಿಯಂದ ರೂಪವ ಹೊಂದಿ ಹಂದಿ ನರಹರಿಯಂದ ರೂಪವ ಹಂದಿ ನರಹರಿಯಂದ ರೂಪವ ನರಹರಿಯಂದ ರೂಪವ ಹೊಂದಿ ನರಹರಿಯಂದ ರೂಪವ ಹೊಂದಿ ಕಶ್ಯಪಾನಂದನರ ಕದಿಯಿಂದಿರಿದು ಕಶ್ಯಪಾನಂದನರ ಕದಿಯಿಂದಿರಿದು 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 ವಟುವೆಂದೆನಿಸಿ 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 ಮದದಿಂದ ಮೆರೆವ ಮದಾಂಗ ಬಲಿಯ ವಸುಂದರೆಗೆ ಪದದಿಂದ ಒತ್ತಿ ವಟುವೆಂದೆನಿಸಿ 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 ಮದದಿಂದ ಮೆರೆವ ಮದದಿಂದ ಮೆರೆವ ಮದಾಂದ ಬಲಿಯ ವಸುಂದರೆಗೆ ಪದದಿಂದ ಒತ್ತಿ ಒತ್ತಿ ಪದದಿಂದ ಒತ್ತಿ ಸುರೇಂದ್ರ ಸುಮನಸ ವೃಂದ ಪೊರೆದುದ ಸುರೇಂದ್ರ ಸುಮನಸ ವೃಂದ ಪೊರೆದುದ ಹಿಂದೆಣಿಸಿ ಮುದದಿಂದ ಹೊಗಳುವೆ ಸುರೇಂದ್ರ ಸುಮನಸ ವೃಂದ ಸುರೇಂದ್ರ ಸುಮನಸ ವೃಂದ ಪೊರೆದುದ ಹಿಂದೆಣಿಸಿ ಮುದದಿಂದ ಹೊಗಳುವೆ ಮುದದಿಂದ ಹೊಗಳುವೆ ಮುದದಿಂದ ಹೊಗಳುವೆ ಮಂದರಾತ್ರಿಯ ಕುಂದದೆತ್ತುದ ಹಂದಿ ನರಗರಿಯಂದ ರೂಪವ ಹೊಂದಿ ಕಶ್ಯಪನಂದನರ ಕಥೆಯಿಂದಿರಿದು ವಟುವೆಂದೆನಿಸಿ 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 ಮದದಿಂದ ಮೆರೆವ ಮದದಿಂದ ಮೆರೆವ ಮದದಿಂದ ಮೆರೆವ ಮದಾಂದ ಬಲಿಯ ವಸುಂದರೆಗೆ ಪದದಿಂದ ಒತ್ತಿ 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 ಸುರೇಂದ್ರ ಸುಮನಸ ವೃಂದ ಪೊರೆದುದ ಹಿಂದೆಣಿಸಿ ಮುದದಿಂದ ಹೊಗಳುವೆ ಮುದದಿಂದ ಹೊಗಳುವೆ ಮುದದಿಂದ ಹೊಗಳುವೆ
ಮೇ ಪತಿಯೇ ತವ ಚರಿತವ ಏನ ಬನ್ನಿ ಮೇ ಪತಿಯೇ. ವಲ್ಲಭ, ಸಿರಿ ನಿಮ್ಮ ಚರಿತ್ರೆಯನ್ನು ಹೇಳಬೇಕು ಅಂತಾದ್ರೆ ಎಷ್ಟೆಲ್ಲ ಉಂಟು, ಯಾವೆಲ್ಲ ಉಂಟು. ಏನು ಗೊತ್ತುಂಟು? 106 ಅವತಾರವನ್ನು ಮಾಡಿದವರು ನೀವು. ಅದರಲ್ಲಿಯೂ ಕೆಲವು ಪೂರ್ಣಾವತಾರ, ಅಂಶಾವತಾರ, ಅರ್ಧಾವತಾರ, ಇಷ್ಟೆಲ್ಲ ಬಗೆ ಬಗೆಯಾಗಿ ಮಾಡಿದವರಿದ್ದೀರಿ. ಅಂಥ ಅವತಾರವನ್ನು ಮಾಡಿರುವುದಾದ್ರೆ ಯಾಕೆ? ಕೇವಲ ದಿವಿಯಿಂದ ಭುವಿಗಿಳಿದದ್ದು ನಿಮ್ಮ ಅವತಾರದ ಪ್ರದರ್ಶನಕ್ಕಲ್ಲ. ನಿಮ್ಮ ಪ್ರದರ್ಶನ ಆದದ್ದು ಲೋಕಕ್ಕೆ ಸತ್ಯ ದರ್ಶನವನ್ನು ಮಾಡುವುದಕ್ಕೆ. ಯಾವೆಲ್ಲ ದುಷ್ಟರಿದ್ದಾರೋ, ಎಲ್ಲೆಲ್ಲ ದಾನವರಿದ್ದಾರೋ ಅವರೆಲ್ಲರನ್ನ ಸಂಹರಿಸಿ ಪ್ರಪಂಚಕ್ಕೆ ಬೆಳಕನ್ನು ನೀಡುವಲ್ಲಿ. ಯಾಕೆ ನೆನಪು ಮಾಡಿಕೊಳ್ಳಿ, ಮತ್ಸ್ಯಾವತಾರವನ್ನು ಮಾಡಿದವರು ನೀವು. ಬಂದನೊಬ್ಬ ತಮಾಸುರ ತನ್ನ ಹೆಸರಿನಂತೆ ಪ್ರಪಂಚಕ್ಕೆ ಕತ್ತಲೆಯನ್ನು ತಂದುಕೊಟ್ಟ. ಬೇಕಾದಂಥ ವಿದ್ಯೆ ಎಲ್ಲವನ್ನ ಅಡಗಿಸಿಟ್ಟುಕೊಂಡ. ಪ್ರಪಂಚಕ್ಕೆ ನಿಜವಾದ ಬೆಳಕು ಯಾವುದು? ಕಣ್ಣಿಗೆ ಕಾಣುವುದಲ್ಲ, ವಿದ್ಯೆ ನಿಜವಾದ ಬೆಳಕು. ಆ ಬೆಳಕನ್ನು ಆತ ಅಪಹರಿಸಿದ್ರಿಂದ ತಮಾಸುರನನ್ನ ಕೊಂದು ಮತ್ಸ್ಯಾವತಾರವನ್ನು ತಾಳಿ ಪ್ರಪಂಚಕ್ಕೊಂದು ಬೆಳಕನ್ನು ಕೊಟ್ಟವರಿದ್ದೀರಿ ನೀವು. ಮಂದರ ಪರ್ವತವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಇನ್ನೇನು ಪರ್ವತವೇ ಮುಳುಗಿ ಹೋಗುತ್ತದೆ, ಪ್ರಪಂಚಕ್ಕೆ ಬೇಕಾದಂತಹ ಅಮೃತಗಳಿಗೆ ಮುಳುಗಿ ಹೋಗುತ್ತದೆ ಎನ್ನುವಾಗ ಅದಕ್ಕೆ ಬೆನ್ನು ಕೊಡುವವರು ಯಾರು ಅಂತ ಕೇಳಿದ್ರೆ ಅದು ಶ್ರೀಹರಿ ಮಾತ್ರ ಎನ್ನುವುದನ್ನು ತೋರಿಸಿ ಆ ಮಂದರ ಪರ್ವತಕ್ಕೆ ಬೆನ್ನಾಗಿ ನಿಂತವರು ನೀವು. ಮತ್ತೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ತಾವೇ ತಾವಾಗಿ ಮೆರೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಪಡೆದಂತಹ ಯಾವ ವರಗಳಿಗೂ ಚ್ಯುತಿ ಬಾರದ ತರನಾಗಿ ಅವರನ್ನ ಕೊಂದು ಲೋಕದಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡಿದವರಿದ್ದೀರಿ. ಹಾಗಂತ ಕೇವಲ ಕೊಂದೇ ಎಲ್ಲವನ್ನ ಮಾಡಿದ್ದ ಅಲ್ಲವೇ ಅಲ್ಲ, ಬದುಕಿಸಿಯೂ ಆಶ್ರಯವನ್ನು ಕೊಟ್ಟು ಆಶೀರ್ವದಿಸಿಯೂ ಪ್ರಪಂಚಕ್ಕೆ ಒಳಿತನ್ನು ಮಾಡಿದ್ದೀರಿ. ಹೇಗೆ? ಬಲಿಚಕ್ರವರ್ತಿಯ ಉದಾಹರಣೆ ಸಾಕಾಗುತ್ತದೆ. ಆತ ದುಷ್ಟನಾದರೂ ನಿಮ್ಮ ಭಕ್ತನಾಗಿದ್ದ. ಎಲ್ಲವನ್ನ ಸೂರೆಗೊಂಡ ಎಂಬ ಕಾರಣಕ್ಕಾಗಿ ಅವನಿಗಿರುವಂತಹ ಮೌಢ್ಯಮತಿತ್ವವನ್ನು ಕಳೆದು ಅವನಿಗೆ ಸುಜ್ಞಾನವನ್ನು ಕೊಡುವುದರ ಮೂಲಕವಾಗಿ ಭೂಲೋಕದಿಂದ ಸುತಳಕವನ್ನು ಅಟ್ಟಿದ್ದೀರಿ. ತನ್ಮೂಲಕವಾಗಿ ಅವನಿಗೆ ನಿಮ್ಮ ರಕ್ಷೆಯನ್ನು ಕೊಟ್ಟಿದ್ದೀರಿ. ಇಷ್ಟೇ ಸಾಕಾಗುತ್ತದೆ ಸ್ವಾಮಿ. ಅನ್ನ ಬೆಂದಿದೆ ಎನ್ನುವುದಾಗಿ ಪರೀಕ್ಷೆ ಮಾಡುವುದಕ್ಕೆ ಒಂದಗಳು ಸಾಕಾಗುತ್ತದೆ. ನಿಮ್ಮ ಕುರಿತಾಗಿ ಯೋಚನೆ ಮಾಡುವವರಿಗೆ ತಿಳಿದುಕೊಳ್ಳುವಂತಹ ಮನ ಉಂಟು ಅಂತ ಆದ್ರೆ ನಿಮ್ಮ ಯಾವ ಒಂದು ಚರಿತ್ರೆಯನ್ನು ಹುಡುಕಿದರೂ ಅದರೊಳಗೆ ತಿಳಿಯಲಾರದಷ್ಟು ಸಾರ ಇದೆ. ಅದನ್ನು ನಾನು ಅರ್ಥೈಸಿಕೊಂಡವಳಿದ್ದೇನೆ. ಹಾಗಾಗಿ ಕೇವಲ ದುಷ್ಟರ ಮರ್ದನದಿಂದಲಾಗಿ ನಿಮಗೆ ಮಾತ್ರ ಖ್ಯಾತಿ ಬಂದದ್ದಲ್ಲ, ದೇವತೆಗಳಿಗೆ ಬೇಕಾದಂತ ಸಂತೋಷವನ್ನ, ಭೂಲೋಕಕ್ಕೆ ಬೇಕಾದಂತಹ ಧರ್ಮವನ್ನು ಕೊಟ್ಟವರಿದ್ದೀರಿ. ಯಾರು ಧರ್ಮವನ್ನು ಕೊಡ್ತಾರೋ ಅವರು ದೇವರು. ಅಂತಹ ದೇವರಿಗೆ ನಾನು ಮಡದಿಯಾಗಿದ್ದೇನೆ. ಭೂಲೋಕದಲ್ಲೆಲ್ಲ ಕೈ ಹಿಡಿದ ಗಂಡನನ್ನು ದೇವರು ಅಂತ ಭಜಿಸ್ತಾರಂತೆ. ನನಗೆ ಹಾಗಲ್ಲ, ಯೋಗ ಭಾಗ್ಯ. ದೇವರನ್ನೇ ಗಂಡನನ್ನಾಗಿ ಪಡೆದುಕೊಳ್ಳುವಂತಹ ಯೋಗ ನನಗೆ ಎಷ್ಟು ಜನರಿಗೆ ಸಿಗುತ್ತದೆ. ಹಾಗಿರುವಾಗ ಆ ನಿಮ್ಮ ಸುಂದರ ವದನ, ಆ ನಿಮ್ಮ ಸುಂದರ ರದನ ಇಷ್ಟು ಸಾಕಾಗುತ್ತದೆ. ಪ್ರಪಂಚದಲ್ಲಿ ನೀವೇನು, ನಿಮ್ಮ ಹೊಲಿನಿಂದ ತಿಳಿದುಕೊಳ್ಳಬೇಕಾದ್ದೇನು? ಶ್ರೀಹರಲ್ಲಿ ಯಾವ ಕಪ್ಪೂ ಇಲ್ಲ, ಕಣ್ಣಿಗೆ ಕಾಣುವುದು ಶ್ವೇತ ಶುಭ್ರವಾದಂತಹ ಚಾರಿತ್ರ್ಯ. ಇದನ್ನ ಅರ್ಥೈಸಿಕೊಂಡಿದ್ದೇನೆ ನಾನು. ಮತ್ತಿನ್ನೇನು ಬೇಕು ಹೇಳಿ ನಿಮ್ಮನ್ನು ಹೊಗಳುವುದಕ್ಕೆ? ಯಾವತ್ತೂ ಹಾಗೆ. ಮೈ ಬಣ್ಣ ಕಪ್ಪಾಗಿದ್ರು ತೊಂದರೆ ಇಲ್ಲ, ಮನಸ್ಸಿನ ಬಣ್ಣ ಮಾತ್ರ ಶ್ವೇತ ಶುಭ್ರವಾಗಿರಬೇಕು. ಆಗ ಮೈ ಬಣ್ಣದ ಕಪ್ಪನ್ನ ಆ ಬಿಳಿ ಬಣ್ಣ ತೊಳೆದು ಹಾಕ್ತದೆ. ಇದೆಲ್ಲ ಸರಿ. ನೀ ನನ್ನನ್ನೇನೋ ಹೊಗಳುತ್ತಾ ಇದ್ದದ್ದು ಹೌದು. ಇದ್ಯಾಕೆ ನನ್ನ ಕೈಯಿಂದ ಹೀಗೆ ಸರಸಿಜದಳಲೋಚನೆ ಇಂತೆರೆಯನ ಶ್ಲಾಘಿಸುತ್ತಿರೆ. ಸಿರಿಯರಸನ ಕರದೊಳಿರುವ ಸುದರ್ಶನ ಕೇಳುತ್ತಲಾಗವು ಕಿರುನಗೆಯ ಬೀರುತ್ತೆ ತಿಳಿದು ಕರಮುಗಿದೆಂದ. ಕೇಳಿ ಸಹಿಸಿಕೊಳ್ಳಿಕ್ಕಾಗದೆ ಎದ್ದು ಬಂದ ನಾನು. ಇನ್ನು ಸ್ವಲ್ಪ ಹೊತ್ತು ಇವರಿಗೆ ಬಿಟ್ಟರೆ ಇವರೇ ಪೂರೈಸಿ ಬಿಡ್ತಾರೆ ಎನ್ನುವ ಸಲುವಾಗಿ ನಮಗೆಲ್ಲೂ ಅವಕಾಶ ಸಿಗುದಿಲ್ಲ ಎನ್ನುವ ಸಲುವಾಗಿ ಎದ್ದು ಬಂದವ. ಹಾಗಂತ ಅವಕಾಶವೇ ಇಲ್ಲ ಅಂತಲ್ಲ, ಇದ್ದ ಅವಕಾಶವನ್ನು ಬಳಸಿಕೊಂಡು ಅವರಿಗೆ ಹೇಳುವುದು ಹೇಗೆ ಎಂಬುದನ್ನು ಆಲೋಚನೆ ಮಾಡಿದವ. ಓಯ್, ಎಷ್ಟು ಒಳ್ಳೆ ಮಾತಲ್ವ ಮಾತು. ಹೌದಪ್ಪ. ಆದರ್ಶ ದಂಪತಿಗಳು ಯಾರು ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಇವರು ಬಿಟ್ಟರೆ ಮತ್ತೊಬ್ಬರಿದ್ದಾರೆ. ಗಂಡನನ್ನ ಹೆಂಡತಿ ಹೊಗಳುವುದು, ಹೆಂಡತಿಯನ್ನ ಗಂಡ ಹೋಗುವುದು, ಮತ್ತೆ ಬೇರೆ ಗೊತ್ತಿಲ್ಲ ಇವರಿಗೆ. ಯಾಕೆ ಹೇಳಿ? ಅವ್ರ ವಿಚಾರ ಕೇಳುವವರು ಇಲ್ಲಿ ಯಾರು ಇಲ್ಲ, ಅವರವರೊಳಗೆ ಮಾತಾಡ್ಕೊಳ್ಳೋದು. ಹೊಂದಾಣಿಕೆ, ಸಂತೋಷ ಉಂಟು. ಎಂತದ್ದು? ನನ್ನ ಹೆಂಡತಿಯನ್ನ ನಾ ಹೊಗಳುತ್ತೇನೆ, ಸರಿ ಉಂಟು ಅಂತ. ಅಷ್ಟಾದ್ರೆ ಅದೇ ಆದರ್ಶ ದಂಪತಿಗಳು ಅಂತ ಹೇಳಿದ್ದಕ್ಕಾಗೆ ಬದುಕಿನಲ್ಲಿ ಏನಾದ್ರೂ ಸಾರ್ಥಕತೆ ಕಂಡುಕೊಳ್ಬೇಕು ಅಂತಾದ್ರೆ ಗಂಡ ಹೆಂಡತಿಯನ್ನೇ ಹೊಗಳಬೇಕು, ಹೆಂಡತಿ ಗಂಡನನ್ನೇ ಹೊಗಳಬೇಕು. ಪಕ್ಕದ ಮನೆಯವ್ರು ಹೊಗಳಿದ್ರೆ ಏನಾಗ್ತದೆ? ಸಂಸಾರ ಹೀಗಿರುವುದಿಲ್ಲ. ಅದಕ್ಕಾಗಿ ಆದರ್ಶ ದಂಪತಿಗಳು ಅಂತ ಹೇಳಿದ್ದು. ಏನೇ ಇರಲಿ,
ಇವರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಅಂತಾದ್ರೆ ಇವರು ತಿಳಿದುಕೊಂಡಿದ್ದು ಸತ್ಯ ಆಗಿರಬಹುದು, ಪರಮ ಸತ್ಯವನ್ನು ತಿಳಿಸುವುದಕ್ಕಾಗಿ ಬಂದವ ನಾನು. ಬಂದವ ಯಾರು? ಸುದರ್ಶನ. ಅದಕ್ಕಾಗಿ ಮಾತಾಡಿಸಬೇಕು ಅಂತಾದ್ರೆ ಯಾರ್ಯಾರನ್ನ ಅಲ್ಲ, ಇವರನ್ನು ಮಾತಾಡಿಸಿ ಪ್ರಯೋಜನ ಇಲ್ಲ, ಅಮ್ಮನವರನ್ನೇ ಮಾತಾಡಿಸುವ. ಅಮ್ಮ ನಮಸ್ಕಾರ. ಅಲ್ಲ ಒಳ್ಳೇದಾಗ್ಲಿ. ಅಲ್ಲ ಒಳ್ಳೇದಾಗುದು ಬೇಡ, ಒಳ್ಳೇದಾಗ್ಲಿ ಅಂತ ಅಲ್ಲ, ನಿನಗೆ ಒಳ್ಳೇದಾಗ್ಲಿ. ಇದೆಂತದ್ದು ಆಶ್ಚರ್ಯ? ಯಾಕೆ? ಯಾವತ್ತಿನ ಹಾಗಿಲ್ಲ ನಿನ್ನ ಪರಿ ಕೈಯಿಂದ ಕೆಳಗಿಳಿದದ್ದು ಬಹಳ ಅಪರೂಪ. ಇಳಿದರು ಅಪ್ಪನಿಗೆ ಮೊದಲು ನಮಸ್ಕಾರ ಮಾಡಬೇಕಿತ್ತು. ಏನು ಅಮ್ಮ ನಮಸ್ಕಾರ, ಅವ್ರ ಕಡೆ ಲಕ್ಷ್ಯವೇ ಇಲ್ಲ. ನಾವು ಅಮ್ಮನವ್ರ ಗಣ್ಣಿಗೆಲ್ಲ ನಮಸ್ಕಾರ ಮಾಡುವುದನ್ನು ಬಿಟ್ಟಿದ್ದೇವೆ ಇತ್ತೀಚೆಗೆ. ಇದು ಎಂತದ್ದು ಹೇಳದ ಮಗ ತೊಂದ್ರಿಲ್ವೇ ಮಗಲ್ವೇನೆ ನಡೀತದೆ ನಡೀತದೆ ಎಂತ ಸಮಸ್ಯೆ ಇಲ್ಲ ಪಾಪ. ಅಲ್ಲ, ಯಾಕೆ ಹಾಗೆ ಮಾಡಿದ್ದು ಅದು ನನಗೆ ಆಶ್ಚರ್ಯ ಆದದ್ದು. ನಿಮಗೆ ಅಲ್ಲ, ದಿನನಿತ್ಯದ ಕ್ರಮದ ಪದ್ಧತಿಯಾಗಿ ಅಪ್ಪನಿಗೆ ನಮಸ್ಕಾರ ಮಾಡಿ ಆಮೇಲೆ ನಿಮ್ಮನ್ನು ಮಾತಾಡಿಸು. ಇವತ್ತು ಅಪ್ಪನಿಗೆ ನಮಸ್ಕಾರ ಇಲ್ಲ, ನೇರ ನಿಮ್ಮನ್ನ ನಮಸ್ಕರಿಸ್ತೇನೆ ಅಂತಾದ್ರೆ ಆಮೇಲೆ ಆದ್ರೂ ಮಾಡಿದ್ಯೋ? ಅದು ಇಲ್ಲ. ಯಾರಿಗೆ? ಅವರಿಗೆ. ಅದಕ್ಕಾಗಿ ನಮಸ್ಕಾರ ಅವ್ರನ್ನ ಕೊಡುವುದನ್ನು ಬಿಟ್ಟಿದ್ದೇನೆ ಇವತ್ತಿಗೆ. ಕೊಡುವುದನ್ನೇ ಬಿಟ್ಟಿದ್ದಿ? ನಿಮಗೊಂದು ಕೊಟ್ಟೆ ಈಗ. ಅಲ್ಲ, ಹಾಗೊಂದು ವೇಳೆ ಕಷ್ಟ ಆಗ್ತದೆ ಕೆಲವೊಮ್ಮೆ. ಏನು? ಗಂಡನಿಗಿಲ್ಲದೆ ಹೆಂಡತಿಗೆ ಮಾತ್ರ ಕೊಟ್ರೆ ಹೆಂಡತಿಗೆ ಸ್ವೀಕರಿಸುವಲ್ಲಿ ಗೊಂದಲ ಆಗ್ತದೆ. ನೋಡಿ, ನಾವು ಕೊಡುದು ಕೊಟ್ಟಿದ್ದೇವೆ, ನೀವು ಸ್ವೀಕರಿಸಿ ಬಿಡುದು ನಿಮಗೆ ಬಿಟ್ಟದ್ದು. ಅಲ್ಲ, ಸರಿ ಬಂದಿತ್ತು ಅದ್ರ ಸ್ವೀಕಾರ ಮಾಡ್ತಿದ್ದವೋ ಏನೋ, ಇದನ್ನು ಸರಿ ಬಂದಾಗ ಕಾಣಲಿಲ್ಲ ನನಗೆ. ಈಗ ಅದು ಸರಿ ಆಗಬೇಕು ಅಂತ ಕೇಳುವಂದಷ್ಟು ತಿಳ್ಕೊಳ್ಬೇಕಾದದ್ದು. ಹೌದಾ? ಹೇಳ್ತಾರೆ, ಹೇಳ. ಲಾಲಿಪುದೆಲೆ ತಾಯೇ ಎನ್ನರಿಗೆಯ ಒಂದ ಆಲಿಪುದೆಲೆ ತಾಯೇ ಎನ್ನರಿಗೆಯಾನಂದ ಎನ್ನರಿಗೆಯಾನಂದ ಲಕ್ಷ್ಮೀ ಆಲಿಪುದೆಲೆ ತಾಯೇ ಆಲಿಪುದೆಲೆ ತಾಯೇ ಆಲಿಪುದೆಲೆ ತಾಯೇ ಎನ್ನರಿಗೆಯ ನೊಂದ ಲಕ್ಷ್ಮೀ ದೇವಿಯೇ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಗಜವು ನಿಮ್ಮ ಲೋಲನ ನಿಮ್ಮ ಲೋಲನ ಹೊಗಳುತ್ತಲಿರುವುದು ಸಗಜವು ಲಕ್ಷ್ಮೀ ದೇವಿಯೇ ಸಾರಸನಾಭನ ಮೂರು ಲೋಕದಿ ಸಾರಸನಾಭನ ಸಾರಸನಾಭನ ಮೂರು ಲೋಕದಿ ಬಲು ಲಕ್ಷ್ಮೀ ದೇವಿಯೇ ಎಲ್ಲ ಆರಾಧಿಸುತ್ತ ಮನ್ನಣೆಗಳ ಇವರು ಲಕ್ಷ್ಮೀ ದೇವಿ ಎಲ್ಲ ಆರಾಧಿಸುತ್ತ
ಎದ್ದು ಬಂದವನ. ಅಲ್ಲ ಅಷ್ಟು ಮಾತಾಡಿದ್ನು ನಾನು. ಅಷ್ಟು ಮಾತಾಡದಲ್ಲ, ಹಾ ಮಾತಾಡಿದಷ್ಟು ಅಂತದ್ದೇ. ಮಾತಾಡಿದಷ್ಟು ಅಂತದ್ದ. ಹೌದು. ಎಂತದ್ದು ಅಲ್ಲ, ಅವರು ಅಷ್ಟು ಸಂತೋಷ ಪಟ್ಟಿದ್ದಾರೆ ಅವರು. ಅವ್ರು ಸಂತೋಷ ಪಡಿದ ಮಾತಿಂದ ಅಂತ. ಒಂದು ಮಾತು ತೆಗೆದುಹಾಕುವಂತದ್ದಿಲ್ಲ ಅಂತ ಹೇಳಿದ್ರು. ಅಯ್ಯೋ, ಮತ್ ಒಂದು ವೇಳೆ ಅದರಲ್ಲಿ ಆದ್ರೂ ಆಕ್ಷೇಪ ಮಾಡಿದ್ರು ಅಂತ ಆದ್ರೆ ನಾಳೆಗೆ ಅಷ್ಟು ಹೇಳುವವರು ಗತಿ ಇಲ್ಲ ಅವನಿಗೆ. ಅಂದ್ರೆ ಅಯ್ಯೋ, ಕೆಲವೊಮ್ಮೆ ಪ್ರಸಂಗ ಏನಾಗ್ತದೆ ಗೊತ್ತಾ? ಏನು? ನಮ್ಮ ನಿರೀಕ್ಷೆ ಹಾಗೆ ಎಲ್ಲವೂ ಆಗ್ತದೆ ಎನ್ನುವ ಹಾಗೆ ನಾವು ತಿಳಿದುಕೊಂಡ್ರೆ ಅದು ಶುದ್ಧ ತಪ್ಪು. ಹೌದು. ನಮ್ಮ ಮೂಗಿನ ನೇರಕ್ಕೆ ಪ್ರಪಂಚ ಉಂಟು, ಇದನ್ನು ಆಲೋಚನೆ ಮಾಡಿದವನಿಗೆ ಏನಂತ ಹೇಳ್ಬೇಕು? ಮೂರ್ಖ. ನಾನು ನಿಮ್ಗೆ ಹಾಗೆ ಹೇಳಲಿಕ್ಕೆ ಆಗ್ತದಾ? ಆಗುದಿಲ್ಲ. ಅಲ್ಲ ಅಂದ್ರೆ ನಾವೆಲ್ಲ ಒಟ್ಟಾಗಿದ್ದವ್ರು ಎಲ್ಲಿಯಾದ್ರೂ ನಾನೇ ಆಕ್ಷೇಪ ಮಾಡಿದಂತಾದ್ರೆ ಅವರೊಟ್ಟಿಗಿದ್ದವನು ಅವನಿಗೆ ಬಾಯಿ ಬಂದಾಗ ಹೇಳ್ತಾ ಇದ್ದಾನೆ ಅಂತಾದ್ರೆ ಮತ್ತೆ ನಾಳೆ ದಿವಸ ನೋಡಿದವರು ಬೆಲೆ ಕೊಟ್ಟಾರ? ಅಲ್ಲ ಅಂತದ್ದೇನಾಯ್ತು ಈಗ? ಯಾರೋ ಪ್ರಪಂಚದಲ್ಲಿರುವಂತ ಅನೇಕರು ಇವನ ಭಕ್ತಾದಿಗಳೆನ್ನಿಸಿಕೊಂಡವರು ಇವನನ್ನ ಪೂಜೆ ಮಾಡ್ತಾರೆ, ಇವನನ್ನು ಅರ್ಚಿಸ್ತಾರೆ, ಇವನನ್ನು ಆರಾಧಿಸ್ತಾರೆ, ದೇವ ಎನ್ನುವ ಹಾಗೆ ಕೂಗಿಕೊಳ್ತಾರೆ. ಬಂದಿರುವಂತ ಸಕಲ ಕಷ್ಟಗಳನ್ನು ನಿವಾರಿಸುವಂತ ದೇವ ಯಾರು ಅಂತ ಕೇಳಿದ್ರೆ ಅಮ್ಮ ಇವರು ಅವರೆಲ್ಲ ಹಾಗೆ ಭಕ್ತರು ಅಂತ ಹೇಳಿದ್ರೆ ಹಾಗೆ. ಹೌದು. ಅವ್ರಿಗೆ ಪಾಪ ಹಿಂದೆ ಮುಂದೆ ಏನು ಗೊತ್ತಿಲ್ಲ. ಹಾ. ಅಷ್ಟೊತ್ತಿಗೆ ಬಂದ ಕಷ್ಟ ಒಂದು ದೂರ ಆದ್ರೆ ಸಾಕು. ಮತ್ತೆ? ಅದಕ್ಕಾಗಿ ದೇವರೇ ನೀನೇ ಗತಿ ಅಂತ ಹೇಳ್ಬೋದು. ಜನಸಾಮಾನ್ಯರ ಹಾಗೆ ನೀವು ಅಂತ ಕೇಳಿದ್ದಾರೆ. ಅಂದ್ರೆ ಏನು ತಿಳಿದೇ ಹೋದಂತ ಮುಗ್ಧರು ಇವನನ್ನ ದೇವ ಅಂತ ಕರೆದು, ಎಲ್ಲವನ್ನೂ ತಿಳಿಯುವಂತ ಸಾಮರ್ಥ್ಯ ಇದ್ದ ನೀವು ಅವನನ್ನ ದೇವ ಅಂತ ಕರೆದ್ರೆ ಆಕ್ಷೇಪ ಅಲ್ಲ. ಹೌದಪ್ಪ, ಅವ್ರು ದೇವ ಅನುಮಾನ. ಎಲ್ಲವರು ಹಲವರೆಲ್ಲವರು ಒಟ್ಟಾಗಿ ಸೇರಿಕೊಂಡು ಕೆಲವರೆಲ್ಲವೂ ಹೇಳಿದ್ದೇನು, ಹಲವರಲ್ಲಿ ಕೆಲವರು ಹೇಳಿದ್ದೇನು, ಇವನನ್ನ ದೇವ ಅಂತ ಕರೆದು. ಹೌದು. ಆ ಕೆಲವರು ಯಾರು? ಯಾರು? ಪ್ರಾಜ್ಞರು. ಹೌದು, ಪ್ರಾಜ್ಞರು. ಅವರು ಕರೆದು ಹೌದು. ಹಲವರು ಅವನನ್ನ ಆಕ್ಷೇಪ ಮಾಡಿದ್ರು. ಎಲ್ಲಿಯಾದ್ರೂ ನಾ ಆಕ್ಷೇಪ ಮಾಡಿದ್ರೆ ಕೆಲವರ ಸಾಲಿಗೆ ಸೇರುವುದಿಲ್ಲ, ಹಲವರ ಗುಂಪಾಗಿ ಹೋಗ್ತೇನೆ. ಅಷ್ಟೇ ಹೆಡ್ಡನ ಅಲ್ಲ, ದೇವ ಅಂತ ಒಪ್ಪಿಕೊಳ್ಳುವ. ಆದ್ರೆ ಇದನ್ನು ತಿಳಿದುಕೊಳ್ಳುವಲ್ಲಿ ನಿಮ್ಮವರು ಅಂತದ್ದೊಂದು ಕಾರ್ಯವನ್ನು ಮಾಡಿದ್ದೇ ಹೌದು ಅಂತ ಆದ್ರೆ ಆ ನೆಲೆಯಲ್ಲಿ ಅವರ ದೇವತ್ವವನ್ನು ಕಂಡುಕೊಳ್ಳುವುದು ಬಿಟ್ರೆ ಒಟ್ಟಾರೆಯಾಗಿ ಆಕ್ಷೇಪ ಒಟ್ಟಾರೆಯಾಗಿ ಹೊಗಳಿದ್ರೆ ಪ್ರಯೋಜನ ಆಗ್ತದೆ. ಹೊಗಳಿಕೆ ಹೇಗಾಯ್ತು ಗೊತ್ತಾ? ಹೇಗೆ? ಅಯ್ಯೋ, ಕಡುಬು ಕಳಚಿದ ಕೊಟ್ಟೆಯ ಹಾಗೆ. ಹೌದಪ್ಪ, ಪೂರ್ಣ ಇಲ್ಲದ ಹೋಳಿಗೆಯ ಹಾಗೆ. ಹೊರಗಿಂದ ನೋಡಿದ್ರೆ ಕಡುಬುಂಟು, ಕಡುಬು ತೆಗೆದ್ಮೇಲೆ ಕೊಟ್ಟೆ ಆಕೃತಿ ಹಾಗೆ ಇರ್ತದೆ, ಒಳಗೇನು ಉಂಟು ಅಂತ ನೋಡಿದ್ರೆ ಏನೂ ಇಲ್ಲ. ಅಯ್ಯೋ, ಇದು ಬರೀ ಕೊಟ್ಟೆ. ಕಡುಬಿಲ್ವಾ? ಕಡುಬು ತಿಂದಾಯ್ತು. ಹಾಗಾದ್ರೆ ನನಗೆ ಕೊಟ್ಟೆ ಎಷ್ಟು ರುಚಿ ಆಯ್ತಾ? ಅದು ಕೆಲವೊಬ್ಬರಿಗೆ ಅಭ್ಯಾಸ. ಯಾವ್ದು ತಿನ್ಬೇಕು ಅದನ್ನ ತಿನ್ನುವುದಿಲ್ಲ, ಬ್ಯಾಡ್ದೋಗ ತಿಂದ್ರೆ ಹಾಗೆ ಆಗುದು. ಇದೇ ಒಳ್ಳೇದು ಅಂತ ತಿಳ್ಕೊಳ್ಳೋದು. ಒಳ್ಳೆ ಬೇರೆ ಉಂಟು ಅಂತ ಅವ್ರಿಗೆ ಗೊತ್ತಿಲ್ಲ. ಒಳ್ಳೇದು ಅಲ್ಲ, ಹೊಟ್ಟೆಗಿಂತ ಕಡುಬು ಉಂಟು, ನಾನು ಇದೇ ಕಡುಬು ಅಂತ ತಿಳಿದುಕೊಂಡದ್ದು. ಅದು ಬರೇ ಭ್ರಮೆ ಮಾತ್ರ ಅಂತ. ಸುಮ್ಮನೆ ಯಾಕೆ? ನಾನು ಹೊಗಳಿದ್ದೇನೆ, ನೀನು ಆಕ್ಷೇಪ ಮಾಡಿದ್ದೆ. ನಾನು ಹೊಗಳಿದ್ದಕ್ಕೊಂದು ಕಾರಣ ಉಂಟು, ಏನು? ಆದ್ರೆ ನೀನು ಆಕ್ಷೇಪ ಮಾಡುವ ಹಾಗಿಲ್ಲ. ಯಾಕೆ? ಯಾಕೆ ಅಂತದ್ದು ಈಗ ಒಟ್ಟಾರು ಹೊಗಳುವುದ ಬಗ್ಗೆ ಆಕ್ಷೇಪವೇ ಅಲ್ಲ. ಸರಿ, ಹೊಗಳ್ತೀರಿ ಅಂತಾದ್ರೆ ಏನು ಸತ್ತು ಉಂಟು ಎನ್ನುವುದು ಬೇಕು. ಸುಮ್ಮನಿರು. ನಿನ್ನ ಸಮಸ್ಯೆ ಅಂತದ್ದೊಂದು ಗೊತ್ತಾಯ್ತು. ಏನು? ಅವ್ರು ಏನು ಮಾಡಿದ್ದಾರೆ ಆ ವಿಚಾರ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅಂತದ್ದು ಎಂತ ಮಾಡಿದ್ನಪ್ಪ? ಲೋಕಕ್ಕೆ ಎಷ್ಟೆಲ್ಲ ಕಷ್ಟ ಬಂದಿತ್ತು. ಕಷ್ಟ ಬಂದದ್ದು ಯಾರಿಂದ? ಲೋಕ ಕಂಟಕರಾದಂತಹ ರಕ್ಕಸರಿಂದ. ಅಂತಹ ಲೋಕ ಕಂಟಕ ದಾನವರನ್ನ ಕೊಂದು ಪ್ರಪಂಚಕ್ಕೆ ಸುಖವನ್ನ ಕೊಟ್ಟವರಿವರು. ಮತ್ತೆ ಎಂತದ್ದು ಮಾಡಿದ್ವಿ ಅಂತ ಕೇಳ್ತೀವಿ. ಇವರು ದಾನವರನ್ನೆಲ್ಲ ಕೊಂದಿದ್ದಾರೆ. ಇವರೇ ಇವರು ದಾನವರನ್ನೆಲ್ಲ ಕೊಂದಿದ್ದಾರೆ. ಎಂತೆಂಥವ್ರು ಎಂತೆಂತ ದಾನವರನ್ನು ಕೊಂದಿದ್ದಾರೆ. ಎಂತೆಂಥವ್ರು? ಅದೇ
ನೀವು ಸತ್ಯ ತಿಳಿದುಕೊಂಡದ್ದು ಬಿಟ್ರೆ ಪರಮ ಸತ್ಯ ನಿಮ್ಗೆ ಗೊತ್ತಿಲ್ಲ. ಅಯ್ಯೋ, ಹೌದಪ್ಪ. ಪರಮ ಸತ್ಯ ಬೇರುಂಟಾ? ಲೋಕಕ್ಕೆ ಬಂದಿರುವಂತಹ ಕಷ್ಟಗಳನ್ನು ದೂರಪಡಿಸುವಲ್ಲಿ, ದುರುಳರನ್ನ ವಧಿಸುವಲ್ಲಿ ಏನು ನಿಮ್ಮ ವಿರೋಧ. ಹೌದು ಹೌದು. ಅಂತವರನ್ನೆಲ್ಲ ಕೊಂದು ಕಳೆದ್ರು. ಹಾ, ಛೆ, ಏನು ಅಂತ ಒಂದು ಸಾಹಸ, ಎಂಥದ್ದೊಂದು ದೇಶದ ಉದ್ಧಾರಕ್ಕಾಗಿ ಮುನ್ನಡೆದ. ಯಾರ್ಯಾರು ಭಯವನ್ನು ಹುಟ್ಟಿಸಿದ್ದಾರೋ ಅವರೆಲ್ಲರನ್ನ ಕೊಂದಿದ್ದಾರೆ. ಭಯೋತ್ಪಾದಕರನ್ನೆಲ್ಲ ಕೊಂದರಿಯ ಇವರೇ ಅಲ್ಲಿ ಕೂತಲ್ಲೇ ಆಗ್ತಾವ. ಯಾವ ಸಮಸ್ಯೆ ಇಲ್ಲ. ಅದಲ್ಲ, ಘೋರ ದಾನವರನ್ನೆಲ್ಲ ಕೊಂದವರು ಯಾರು? ಯಾರು? ಇವ ಅಲ್ಲ. ಅಯ್ಯ, ಅವ ಅಲ್ಲ. ಕೊಂದವರು ಯಾರು? ಯಾರು? ಅಲ್ಲ, ಈಗ ಎಲ್ಲರನ್ನು ಕೊಂದದ್ದು ಸುದರ್ಶನವೇ ಅಂತ ಪ್ರಚಾರದಲ್ಲಿದ್ದದ್ದು. ಹೌದು. ಅನುಮಾನವೇ ಇಲ್ಲ. ಯಾಕೆ ನಾವು ಮುನ್ನಡೆದ್ರೆ ಹಾಗೆ. ಹಾಗಿದ್ರೆ ಕೊಂದವ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ತಾ ನಿಮ್ಗೆ? ಯಾರು? ಯಾರು? ನಾನೇ. ಅಲ್ಲ, ಸುದರ್ಶನಕ್ಕಷ್ಟು ಯೋಗ್ಯತೆ ಉಂಟು ಅಂತ ತಿಳಿದುಕೊಂಡದ್ದು ನಾವು. ನಾವೆಲ್ಲ ಬಿಟ್ಟವರಿಗೆ ಕೈ ಮುಗಿತಾ ಇದ್ದೇವೆ. ಯಾರು ಹೇಳಿ? ಬಿಟ್ಟವ್ರಿಗೆ. ಅವರಿಗೆ ಸುಮ್ಮನುಳಿ ಒಟ್ಟಾರೆ ಮಾತಾಡುವುದಲ್ಲ. ಏನು? ಈಗ ಏನಾದ್ರೂ ನಮ್ಮ ಕೈಯಲ್ಲಿರುವಂತಹ ಆಯುಧ ಒಟ್ಟಾರೆ ಆಗಿ ಬಿಟ್ಟರೆ ಆಗ್ತದಾ? ಅದಾಗುವುದಿಲ್ಲ. ಎಲ್ಲವರ ಕೈಯಲ್ಲಿರುವ ಈ ಒಂದು ಖಡ್ಗವನ್ನು ಹಿಡಿದುಕೊಂಡೇವಂತಾದ್ರೆ ಹೋಗು, ಅವನ ತಲೆಯಿಂದ ಕಡಿದು ಅಂತಾದ್ರೂ ಹೋಗಿ ಖಡ್ಗ ಕಡಿದು ಬರ್ತದ? ಇಲ್ಲ, ಹಿಡ್ಕೊಂಡವರು ಅಲ್ಲಿವರೆಗೆ ಹೋಗಿ ಕಡಿದು ಬರ್ಬೇಕು ಅಲ್ವಾ? ಅದು ಕಡಿಲಿಕ್ಕೆ ಕಟ್ಕೋಬೇಕು. ಆದ್ರೆ ಇಲ್ಲಿ ಸುದರ್ಶನ ಹೇಗೆ? ಸುದರ್ಶನಿಗೆ ಯಾರು ಹೇಳ್ಬೇಕು ಅಂತಿಲ್ಲ, ಬಿಟ್ಟರೆ ಸಾಕು, ಹೋಗಿ ನಮ್ಮ ಕೆಲಸ ಮುಗಿಸಿ ಬರ್ತೇವೆ. ಹೌದಾ? ಹೌದಪ್ಪ. ಅಲ್ಲಿ ಯಾರು ಇರಬೇಕು, ಏನಾಗ್ಬೇಕು ಎಂತದ್ದು ಇಲ್ಲ ನಮ್ಗೆ. ಅದ್ರ ಕುಳಿತುಕೊಂಡು ನಿಯಂತ್ರಣ ಮಾಡುವವರೊಬ್ಬರಲ್ಲೂ ಬೇಕಾಗ ನೋಡಿ, ನಮ್ಮ ಬಿಟ್ಟ ಮೇಲೆ ನಾವು ಸ್ವತಂತ್ರ. ಹೌದಪ್ಪ. ಹೌದಾ? ಬಿಟ್ಟ ಮೇಲೆ ಸ್ವತಂತ್ರ. ಯಾರು ಹೊಂಗಿಗೂ ನಾವು ಸಿಗುವವರಲ್ಲ. ನಮ್ಮದ್ದೇ ಸ್ವತಂತ್ರ ಎನ್ನುವುದನ್ನು ತೋರಿಸಿಕೊಟ್ಟವ. ಅಂಥ ಘೋರ ದಾನವನ್ನ ಕೊಂಡವ ನಿಮ್ಮವರಲ್ಲ. ಮುದ್ದು ಮುದ್ದಲೆ ಮಾಯ ಕಿಚ್ಚಿನ ನುಡಿಯನು, ಮುದ್ದು ಮುದ್ದಲೆ ಮಾಯ ಕಿಚ್ಚಿನ ನುಡಿಯನು ಕೊಚ್ಚದಿರೆನ್ನೊಡನೆ, ನುಡಿಯನು ಕೊಚ್ಚದಿರೆನ್ನೊಡನೆ. ಅಚ್ಚುತಕ್ಕಿಂತ ನೀ ನಚ್ಚವೀರನು ನಿನ್ನ ಹೆಚ್ಚಿಗಾಯ್ದು ಕಂಡುದು. ಬಾಯಿ ಮುಚ್ಚ. ಬಾಯಿ ಮುಚ್ಚಿ ಮಾತಾಡ್ಲಿಕ್ಕೆ ಮಾತಾಡಬಾರ್ದು ಅಂತಲೇ ಬಾಯಿ ಮುಚ್ಚು ಅಂತ ಹೇಳಿದ್ದು. ಯಾಕೆ? ಮಗ ಏನೋ ಮಾತಾಡ್ತಾನೆ ಅಂತ ಮಾತಾಡುವುದಕ್ಕೆ ಬಿಟ್ರೆ ಎಷ್ಟ ಮಾತಾಡುವುದು. ಅವರ ಯೋಗ್ಯತೆ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಹೇಳಬಹುದೇನು? ಅವರದ್ದದ್ದು ಮಾಡಲಿಲ್ಲ, ನಾನು ಮಾಡಿದ್ದೇನೆ. ಅವರಿಗೆ ಪ್ರಪಂಚದಲ್ಲಿ ಹೆಸರುಂಟು ಗೊತ್ತುಂಟ? ಅಚ್ಯುತ. ಯಾಕೆ ಹೆಸರು ಬಂದದ್ದು ಅವರಿಗೆ ಗೊತ್ತಿಲ್ಲ. ಯಾವ ಕಾರ್ಯವನ್ನೇ ಆದರೂ ಚ್ಯುತಿ ಇಲ್ಲದಾಗಿ ಮಾಡಿ ಮುಗಿಸ್ತಾರೆ. ಅಚ್ಯುತ ನಾರಾಯಣ ಅಂತ ಅವರನ್ನು ಹೇಳ್ತಾರೆ. ಅಂತಿರುವಾಗ ಅಂಥವರಿಗಿಂತಲೂ ತಾನು ಹೆಚ್ಚು ಹೆಚ್ಚು ಎನ್ನುವುದಾಗಿ ಹೆಚ್ಚುಗಾರಿಕೆಯನ್ನು ಮಾತಾಡ್ತಾ ಇದೆಯಲ್ಲ ನೋಡು. ಇಂಥದ್ದೇ ಮಾತಾಡಿದೆ ಅಂತಾದ್ರೆ ಇಷ್ಟೊತ್ತು ಶಾಂತತೆಯಿಂದ ಮಾತಾಡಿದ್ದೇನೆ. ನಿನ್ನ ಮಾತು ಹೇಗೆ ಗೊತ್ತುಂಟ? ಕೇಳುವವರಿಗೆ ಸಿಟ್ಟ ತರಿಸುವ ಮಾತು ನಿನ್ನದು. ಎಷ್ಟೇ ಮಾತಾಡುವುದು ಅವರಿಗಿಂತ ಹೆಚ್ಚು ನೀನು. ಕಂಡುದ ನುಡಿದರೆ ಕಂಡದೊಂದಾಗ ಸಿಟ್ಟು, ಕಂಡುದ ನುಡಿದರೆ ಕಂಡುದೊಂದಾಗ ಸಿಟ್ಟು, ಕೆಂಡದಂದಾಗ ಸಿಟ್ಟು. ಲಕ್ಷ್ಮೀ ದೇವಿ ಕಂಡುದ ನುಡಿದರೆ, ಕಂಡುದ ನುಡಿದರೆ, ಕಂಡುದ ನುಡಿದರೆ ಕೆಂಡದೊಂದಾಗ ಸಿಟ್ಟು, ಕೆಂಡದೊಂದಾಗ ಸಿಟ್ಟು. ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಾ ಅಲ್ಲದಿರ್ತಾನೆ ದಂಡ, ನಿಮ್ಮ ಗಂಡ ನಾ ಅಲ್ಲದಿರ್ತಾನೆ ದಂಡ. ಖಂಡಿತ ನಿಮ್ಮ ಗಂಡ ನಾನಲ್ಲದಿರ್ತಾನೆ ದಂಡ, ಖಂಡಿತ. ಲಕ್ಷ್ಮೀ ದೇವಿ ಗಂಡನಲ್ಲದಿರ್ತಾನೆ ದಂಡ, ಖಂಡಿತ. ಲಕ್ಷ್ಮೀ ದೇವಿ ಮಾತಾಡಿದ್ರೆ ಜಾಗ್ರತೆ. ಸಿಟ್ಟು ಬಂತ? ಅಬ್ಬಬ್ಬಬ್ಬ. ಜೋರ್ ಬಂತ? ಮತ್ತೆ ಬರದೇ ಇರ್ತದೆ ಮಾತಿಗೆ. ಕಂಡುದ ನುಡಿದರೆ ಕಂಡದಂತಹ ಸಿಟ್ಟು. ಕೇಳಿದ್ದೇವೆ ನಾವು. ಏನು? ಭೂಲೋಕದಲ್ಲಿ ಮಾತುಂಟು. ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಬಂದು ಚಾಡಿಸಿ ತುಳಿದ್ರಲ್ಲ, ಕಂಡದನ್ನ ಕಂಡ ಹಾಗೆ ಹೇಳಿದ್ರೆ ಇವನು ಗಂಟೆ ಏನು ಖರ್ಚಾಗ್ತದೆ ನಾವೆಲ್ಲ ಕೇಳಿದ್ದುಂಟು. ಓಹೋ, ಈಗ ನಿಮಗೆ ಸಿಟ್ಟು ಬಂದದ್ದು ಯಾಕೆ ಅಂತ ನಂಗೆ ಗೊತ್ತಾಯ್ತು. ಇದ್ದದ್ದನ್ನು ನೇರವಾಗಿ ಹೇಳುವವರೇ ಇಲ್ಲ.
ಪ್ರಪಂಚದಲ್ಲಿ ನಿಷ್ಠುರ ಅಂತ ಆಗುವುದು ಅವಾಗೆ. ಸತ್ಯವನ್ನ ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ರೆ ಅವ ಆಕ್ಷೇಪಕ್ಕೆ ಆಹಾರ. ಅವೊಂದು ಬೇಡ ಬರುವುದು ಅಂತ, ಅವನ್ ಕಂಡ್ರೆ ಆಗುವುದಿಲ್ಲ ಅಂತ. ಯಾಕೆ? ಅವನು ಸತ್ಯ ಹೇಳ್ತಾನೆ. ಎಲ್ಲಿ ನಯವಾದಂತ ಮಾತನ್ನಾಡಿ ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಎಷ್ಟು ನಯವಾಗಿ ಮಾತಾಡ್ತಾನೋ ಅಂತವನಿಗೆ ಮನ್ನಣೆ ಮಾಡಿ. ಹೌದಾ? ಇದು ಪ್ರಪಂಚ ತಿಳಿದುಕೊಂಡು ಸತ್ಯ. ನಾವು ನಿಷ್ಠುರಾದ್ರೂ ತೊಂದ್ರೆ ಇಲ್ಲ. ನಾವು ನೇರವಾಗಿ ಹೇಳುವವರು, ಆಕ್ಷೇಪ ಮಾಡುವವರು ಇದ್ರೆ ಎದುರಿಗೆ ಬಂದು ಆಕ್ಷೇಪ ಮಾಡ್ಬೇಕು. ನಾವು ಇಲ್ಲಿ ಇರುವಾಗ ಅಲ್ಲಿಯನ್ನು ಹೇಳ್ಕೊಂಡು ನಾವು ಆ ಕಡೆ ಹೋದ್ಮೇಲೆ ಅಲ್ಲಿ ನಮ್ಮಲ್ಲಿ ನಯವಾಗಿ ಮಾತಾಡಿ ಅವ ಹೋದ್ಮೇಲೆ ಬಾಯಿ ಬಂದಾಗ ಹೇಳುವವರು ಅಂತವರನ್ನು ನಾವು ಯಾವಾಗ ಕ್ಷಮಿಸುವುದಿಲ್ಲ. ಸರಿ, ಈಗ ನಾನು ತಿಳಿದದ್ದು ಹೇಗೆ ಗೊತ್ತಾ? ಹೇಗೆ? ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ದ ಇಲ್ವಾ? ನಿಮಗೆ ಸಿಟ್ಟು ಬಂತು. ಒಂದು ಸತ್ಯದ ಮಾತು ಹೇಳ. ಏನು? ನಿಮ್ಮ ಗಂಡ ನಾನೊಬ್ಬ ಇಲ್ಲದೆ ಇದ್ರೆ ಅವ ಬರೀ ದಂಡ. ಇದು ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ. ನಾ ಹೇಳಿದ್ನಲ್ಲ ಮೊದಲೇ, ಪ್ರಪಂಚದಲ್ಲಿ ಹಲವರು ಬೇರೆ ಕೆಲವರು ಬೇರೆ. ಈ ಕೆಲವರಿಗೆಲ್ಲ ನಾ ಯಾರು ಅಂತ ಗೊತ್ತುಂಟು. ಅವರಿಗೆಲ್ಲ ಗೊತ್ತಿದ್ರು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ನಿಮ್ಮ ಗಂಡ ಒಂದು ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳಬಾರ್ದು. ಎಲ್ಲಿಯಾದ್ರೂ ಅವ್ರ ಕುರಿತಾಗಿ ಆಡಿದವಂತಾದ್ರೆ ನಾಳೆ ನಮಗೆ ಬದುಕುವುದೇ ಕಷ್ಟ ಆಗ್ತದೆ ಅನ್ನೋ ಸಲುವಾಗಿ ಅವ್ರು ಬಾಯಿ ಮುಚ್ಕೊಂಡಿದ್ದಾರೆ. ಯಾರಾದ್ರೂ ಒಬ್ರು ಹೇಳಿ ನಾಳೆ ನಾನು ಹೇಳ್ತೆ ಅಂತ ಹೇಳುವವರಿದ್ದಾರೆ. ಅಂತವ್ರಿಗೆ ಎದುರಿನಲ್ಲಿ ಇವತ್ತು ಎದ್ದು ನಿಂತವ ನಾನು. ಅದಕ್ಕಾಗಿ ಹೇಳಿದ್ದೆ, ನಿಮ್ಮ ಗಂಡ ನಾನಿಲ್ಲದಿರ್ತಡೆ ಬರೀ ದಂಡ. ಮತ್ತೆ ಅಂತ ಉಂಟು ಅವನಲ್ಲಿ. ಮತ್ತೆ ಹೋರಾಟ ಮಾಡುವುದು, ರಕ್ಕಸನ್ನು ಕೊಲ್ಲುವುದೆಲ್ಲ ಆಗುವ ಕಥೆಯ. ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಅವ್ರು ಯಾರು ಬಂದಂತ ನೋಡ್ಕೊಂಡು ನೆಗಾಡ್ಕೊಂಡು ಓಡೋಗ್ಲಿಕ್ಕೆ ಕಟ್ಲೆ ಬಿಟ್ರೆ ಅವನ ಹತ್ರ ಮತ್ತೆ ಎಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಪಕ್ಕದಲ್ಲಿದ್ದವ್ರಿಗೆ 4 ಪೆಟ್ಟು ಬಿದ್ದರೆ ಸಾಕು, ಸ್ಥಳ ಬಿಟ್ಟು ಓಡೋಗುವ ಅವನು ಕಟ್ಕೊಂಡಲ್ಲ ಆಗೋಗು ಕಥೆ ಅದು. ನೋಡು, ನೀನ್ ಇದ್ದದ್ದು ಮಾತ್ರ ಹೇಳು, ನಾ ಈಗ ಇಲ್ಲೇ ಹೋದದ್ದು ಹೇಳಬೇಡ. ಇದ್ದದ್ದನ್ನೇ ಹೇಳ್ತಾ ಇದ್ದೇನೆ. ನಿಮ್ ಗಂಡಿಗೆ ಸುತ್ತಮುತ್ತಲಿದ್ದ 4 ಜನ ಪೆಟ್ಟು ಬಿದ್ರೆ ಅವ ಇಲ್ಲ. ಅದಲ್ಲ ನಾನು ಹೇಳಿದ್ದು. ಇಲ್ಲದೆ ಹೋದದ್ದನ್ನು ಹೇಳಬೇಡ ಅಂತ ಹೇಳಿದ್ರೆ ಯಾಕೆ? ಅವರ ಶಕ್ತಿ ಕುರಿತಾಗಿ ಇಲ್ಲದೆ ಹೋದದ್ದನ್ನು ಹೇಳಬೇಡ. ಅವ್ರು ಎಷ್ಟು ಏನು ಅಂತ ನನಗೆ ಗೊತ್ತುಂಟು. ಆ ಗುಟ್ಟಿಂದು ನಿನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅಲ್ಲ, ನೀನು ಮುಖ ನೋಡ್ರೆ ಗೊತ್ತಾಗ್ತದೆ. ಇಲ್ಲಪ್ಪ, ನಿನಗೆ ಉಳಿದದ್ರಲ್ಲಿ ಎಲ್ಲದರಲ್ಲೂ ಹಿಡಿತಾ ಉಂಟು. ಈ ಮನೆಯ ಒಳಗಡೆ ನಿನಗಷ್ಟು ಹಿಡಿತಾ ಇಲ್ಲ. ಯಾವತ್ತಿಗೂ ಹೇಗೆ ಗೊತ್ತಾ? ಹೇಗೆ? ಸಾಗರವನ್ನ ದಾಟುವಾಗ ತೆಪ್ಪಬೇಕು, ಸಂಸಾರವನ್ನ ದಾಟುವಾಗ ತೆಪ್ಪಗಿರ್ಬೇಕು. ಅಲ್ಲ, ಇದು ಮಗನಿಗೆ ಹೇಳಿದ್ದ ಹೆಂಡತಿಗ ಅಲ್ಲ, ಯಾರಾದ್ರೂ ಇಲ್ಲಿ ಏನಾಯ್ತು, ಅವನು ಪಾಪ ಅವನ ಜೀವನವೇ ಹಾಗೆ. ಯಾವ್ದೊಂದು ಎಲ್ಲಿ ಹೇಳ್ಬೇಕು ಗೊತ್ತಿಲ್ಲ, ನನ್ನಲ್ಲಿ ಹೇಳುತ್ತಾಗ ನಿಂಗೆ ಹೇಳಿ ಅದ ಪಾಪ ಬಿಡು. ನಾವು ಸುಧಾರಿಸಿಕೊಳ್ತೇವೆ, ನಮ್ಮಲ್ಲಿ ಹೊಂದಾಣಿಕೆ ಉಂಟು. ಅವ್ನ ಸಮಸ್ಯೆ ಸ್ವಲ್ಪ ಪಾಪ, ಅವ್ನು ಬಂದ್ಲ. ಅದಲ್ಲ ಅಯ್ಯೋ ನೋಡ್ರಿ, ಹೇಳುದೇ ಬೇಡ, ನೀನು ಉಳಿದ್ಕೊಂಡಿದ್ರು ಸರ್. ಈಗ ಅವರ ಕುರಿತಾಗಿ ನೀನು ಆಕ್ಷೇಪ ಮಾಡ್ತಾ ಇದ್ದಿ, ಎಲ್ಲದರಲ್ಲೂ ನೀನೇ ಮಾಡಿದ್ದಿ. ಸರಿ, ಅದನ್ನು ಒಪ್ಪಿಕೊಳ್ಳುತ್ತೇನೆ. ಯಾವಾಗ? ಅದು ನನಗೆ ದೃಢವಾದರೆ ಮಾತ್ರ ಒಪ್ಪಿಕೊಳ್ಳುತ್ತೇನೆ. ಹೌದು, ಅದು ನನಗೆ ದೃಢ ಆಗಬೇಕು. ಅಂದ್ರೆ ನಾನು ಅದಕ್ಕಾಗಿ ನಿನಗೆ ಪರೀಕ್ಷೆ ಕೊಡ್ತೇನೆ, ಪರೀಕ್ಷೆ ಮಾಡ್ತೇನೆ ನೀನು. ಅಲ್ಲ, ಇಲ್ಲಿ ಬಂದ್ರು ಪರೀಕ್ಷೆ ಉಂಟಾ? ಹೌದು, ಇಲ್ಲಿ ಬಂದ್ರೆ ಆಗಬೇಕು. ಯಾಕೆ? ನಾವು ಯಾವ ಪರೀಕ್ಷೆ ಬೇಡ ಅಂತ ಬಿಟ್ಟು ಬಂದದ್ದಾಗಿ ನಾವು ಏನೇ ನಿರ್ಧಾರ ಮಾಡುವುದು ಅಲ್ಲ, ಬಿಟ್ಟು ಬಂದದ್ದು ಮತ್ತೆ ಬೇಕು. ಎಲ್ಲ ಕ್ಷೇತ್ರದಲ್ಲೂ ಒಂದು ಜಾತಿ ಪರೀಕ್ಷೆ ಬೇಕು. ಪರೀಕ್ಷೆ ಇಲ್ಲದೆ ಉತ್ತೀರ್ಣತೆಯನ್ನ ಕಾಣದೇ ಇದ್ರು ತಾನು ಮಾಡ್ತೇನೆ ಅಂತ ಬರುವವರೆಲ್ಲ ಇದ್ದಾರೆ. ಅಂತವರಿಗೆಲ್ಲ ಒಂದು ಯೋಗ್ಯ ಪರೀಕ್ಷೆ. ಹೌದು, ಹಾಗಂತ ಪರೀಕ್ಷೆ ಹೆದರಿ ಓಡಿಬಾರ್ದು. ಹೌದಾ? ಅಂತ ಪರೀಕ್ಷೆ ಕೊಡ್ತೇನೆ. ಆಯ್ತಪ್ಪ. ಹೌದಾ? ಹಾಗಿದ್ರೆ ನಾನು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಸರಿ ಉತ್ತರ ಕೊಟ್ರೆ ನಾನು ಅದನ್ನು ಒಪ್ಪಿಕೊಳ್ತೇನೆ. ನೀನು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ. ಅಂದ್ರೆ ಈಗ ನಿಮ್ಮ ಗಂಡನಿಗಿಂತ ನಾನು ಹೆಚ್ಚು ಅಂತ ತಿಳಿಯುವುದಕ್ಕಾಗಿ ಈಗ ಪರೀಕ್ಷೆ ಉಂಟು. ಅದು ಪರೀಕ್ಷೆ ನಿನಗೆ ಮಾತ್ರ, ಅವರಿಗಲ್ಲ. ಅದು ಸತ್ಯ ಅಂತ ತಿಳಿದ ಮೇಲೆ ಒಪ್ಪಿಕೊಳ್ತೇನೆ ಏನು ಅಂತ. ಒರೆಯಲೋ ರಮಣನು ಮತ್ಯವರಾಗ ಒರೆಯಲೋ ರಮಣನು ಮತ್ಯ ವರಗ ಕೂರ್ಮ ನರಸಿಂಹ ವಟು ರೂಪವ ಮತ್ಸ್ಯ ವರಗ ಕೂರ್ಮ ನರಸಿಂಹ ವಟು ರೂಪವ ಧರಿಸಿ ದಾನವರನು ತರಿದಾಗನಿ ಎಲ್ಲಿ ತೆರಳಾಡಗಿದ್ದೆ ಬೇಡೋ ಧರಿಸಿ ದಾನವರನು ತರಿದಾಗನಿ ಎಲ್ಲಿ ತೆರಳಾಡಗಿದ್ದೆ ಬೇಡೋ. ನನ್ನವರು ಪ್ರಪಂಚದ ಉದ್ಧಾರಕ್ಕಾಗಿ ನಾನಾ ಬಗೆಯ ಅವತಾರವನ್ನು ತಾಳಿದವರು. ಹಲವಾರು ಅವತಾರಗಳಲ್ಲಿ ಕೆಲಸ ಮಾಡುವವರು ಒಬ್ರು ಕೊಟ್ಟಿದ್ದಾರೆ ಅಂತಾದ್ರೆ ಮತ್ತೊಂದು 25 ಅವತಾರ ತಾಳಿದವರು ಕಳೆದಿದ್ದಾವ. ಅವತಾರ ಮಾಡಿದವರಿಗೆ ಕೆಲಸ ಅಲ್ವಾ? ಬೇರೆಯವ್ರ ಕೆಲಸ ಮಾಡಿದ್ರೆ ಇವ್ರಂತ ಅವತಾರ ತಳ್ಕೊಂಡು ಕೂತ್ಕೊಂಡದ್ದು ಬಿಟ್ಟರೆ ಕೆಲಸ ಮಾಡಿದವರು ನಾವು ಅಲ್ಲಿ. ತಡಿ, ಈಗ ದೃಢ ಆಗುತ್ತದೆ. ಅವರು ಅವತಾರವನ್ನು ಗೈದಿದ್ದಾರೆ. ಹೇಗೆ?
ಹಲವಾರು ಅವತಾರದಿಂದಲಾಗಿ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ ಇದೆಲ್ಲ ಮಾಡಿದ್ಯಾಕೆ? ಯಾಕೆ? ದುಷ್ಟರನ್ನ ಕೊಲ್ಲುವುದು, ಲೋಕಕ್ಕೆ ಧರ್ಮವನ್ನು ನೆಲೆಗೊಳಿಸುವುದು, ಸಜ್ಜರನ್ನ ಕಾಪಾಡುವುದು. ಇಷ್ಟೆಲ್ಲ ಅವತಾರ ಮಾಡುವಾಗ ಅವರ ಹೆಸರುಂಟು. ಇದು ನೀವು ಒಟ್ಟೆಲ್ಲ ಮಾಡಿದ್ದೀರಿ ಅಂತಾದ್ರೆ ಇದು ತಾವು ಆಗ ಎಲ್ಲಿದ್ರು ಏನೋ ಎಂತದ್ದು ನಿಮ್ಮ ಕತೆ. ಕೆಲವೊಂದು ಪ್ರಸಂಗ ಹಾಗೆ ಆಗ್ತದೆ. ಹ, ಅಂದ್ರೆ ಒಟ್ಟಾರೆ ಸೇರಿ ಒಂದು ಗುಂಪು, ಹ, ಒಂದು ಸಮಷ್ಟಿ, ಹ, ಅವರೆಲ್ಲ ಸೇರಿ ಒಂದು ಕಾರ್ಯ ಮಾಡುವುದು. ಹ. ಎಲ್ಲವರನ್ನ ಸಭೆ ಕರೀಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾರಾದ್ರೂ ಒಬ್ಬರನ್ನು ಕರೆದು ಅವರ ಪರವಾಗಿ ಅಂದ್ರೆ 9 ಜನರು ಸೇರಿ 10ನೇವನಿಗೆ ಒಂದು ಕೊರಳಿಗೆ ಒಂದು ಹಾರ ಹಾಕಿ ನೀವು ಮಾಡಿದ್ದಕ್ಕೆ ಶ್ಲಾಘನೀಯ ಎನ್ನುವ ಹಾಗೆ ಕರತಟ್ಟ ಮಾಡಿ ಅವನು ಕಳಿಸು. ಆದ್ರೆ ಉಳಿದು 9 ಜನರ ಹೆಸರು ಓದಿ ಹೇಳಬೇಕಾಗ್ತದೆ ಅಲ್ವಾ? ಅದು ಇಲ್ಲಿ ಪ್ರಸಂಗದಲ್ಲಿ ಆದದ್ದು ಹಾಗೆ. ಏನು? ಇಲ್ಲಿ ಕೆಲಸ ಮಾಡಿದವರೆಲ್ಲ ಪ್ರಾಮಾಣಿಕವಾಗಿ ನಾವು ಉತ್ಸವ ಮೂರ್ತಿ ಅದನ್ನು ಕೂತ್ಕೊಂಡು ಉಂಟು ಅಷ್ಟೇ, ಬಿಟ್ರೆ ಹೆಸರು ಬಂದದ್ದು ಅದಕ್ಕೆ. ಹೌದು. ಅಯ್ಯೋ ಅಯ್ಯೋ ಸನ್ಮಾನ ಮಾಡಿದ್ದೆ ಅದಕ್ಕೆ. ಹೌದು. ಉಳಿದದ್ದೆ ಅದು ಪಲ್ಲಕ್ಕಿ ಹೊತ್ಕೊಂಡು ತಿರುಗಿದ್ರೆ ಆಯ್ತು ಅಷ್ಟೇ, ಬಿಟ್ಟರೆ ಮತ್ತೆ ಅಂತ ಕೆಲಸ ಇಲ್ಲ. ಸುಮ್ಮನೆ ಕೂತ್ಕೊಂಡಿರೋದು. ಕೆಲಸ ಮಾಡುವವರು ಇಲ್ಲ ನಾವು. ಅದು ಅದಕ್ಕಾಗಿ ನಿಮಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂತ. ಅಲ್ಲ ಸರಿ, ನೀನು ಹೀಗೆ ಹೇಳ್ತಾ ಇದ್ದಿ, ನಾನು ಹೀಗೆ ಹೇಳ್ತಾ ಇದ್ದೇನೆ. ಹೌದು. ನಮ್ಮಿಬ್ಬರಲ್ಲಿ ವಾದ. ನಿರ್ಣಯಕ್ಕೆ ಯಾರಾದ್ರೂ ಬೇಕಲ್ಲ? ನಿರ್ಣಯ ಯಾರು? ಒಳ್ಳೆ ಜನ ಬೇಕು ನಿರ್ಣಯಕ್ಕೆ. ಸತ್ಯ ಹೇಳುವವರಾಗ್ಬೇಕು. ಒಳ್ಳೆ ಜನವೇ ಬೇಕಾ? ಸತ್ಯ ಹೇಳುವವರಾಗ್ಬೇಕು, ಒಳ್ಳೆ ಜನವೇ ಬೇಕು. ಹಾಗಿದ್ರೆ ನಮ್ಮನೆಯವರು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಅಂತದಕ್ಕೆ? ಮತ್ತೆ ನಿಮ್ಮ ಮನೆಯವ್ರು ಬಿಟ್ಟರೆ ಮತ್ತೆ ಒಳ್ಳೆಯವ್ರು ಯಾರು ಸಿಕ್ತೋಳು? ನಮಗಿಲ್ಲ ಮತ್ತೆ ಗೊತ್ತಿಲ್ಲ. ಈಗ ಅವನನ್ನು ಒಪ್ಕೊಳ್ಳುದೇ. ಇದು ಮುಂದೆ ಬನ್ನಿ, ಒಂದ್ಸಲ ಎದ್ದು ಬನ್ನಿ. ಬರ್ಲಿಕ್ಕೆ ಆಯ್ತಾ? ಬನ್ನಿ ಬನ್ನಿ. ಪಾಪೇ ಇಂಥದ್ದು ಗೊತ್ತಾಗುದಿಲ್ಲ ಮತ್ತೆ. ಇದು ಬೇಸರ ಆಗಬಾರದು ನೋಡಿ. ಈಗ ಮತ್ತೊಬ್ಬರ ಸಂತೋಷವೇ ನನಗೆ ಮುಖ್ಯವಾದ. ಈ ಎಷ್ಟು ಕಾಲದವರೆಗೆ ಇಟ್ಕೊಳ್ತೇನೆ ನೋಡ್ತೇನೆ ಅಂತಡೆ. ಈಗ ನೀವೊಬ್ರು ಮಧ್ಯಸ್ಥರಾಗಬೇಕು. ಇಷ್ಟು ಕಾಲವೇ ಉಂಟು ಮಾರಾಯ, ಮುಂದಿರದೆ ಹೋಗುತ್ತದೇನೋ. ಅಲ್ಲ, ಇಷ್ಟು ಕಾಲಕ್ಕಿಂತ ಮುಂದಿರಬೇಕು ಅಂತಿಲ್ಲ. ಮುಂದಾಗೋದು ನೀವು ಹೇಳಲಿಕ್ಕೆ ಆಗುದು. ನೋಡುವ. ಇದು ನೀವೀಗ ಮಧ್ಯಸ್ಥರಾಗಬೇಕು. ನೀವು ಒಂದು ಮಧ್ಯಸ್ಥ. ಹೌದು. ನೀವು ಮಧ್ಯಸ್ಥರೇ ಆಗಬಹುದೇ? ನಾನು ಪ್ರಶ್ನೆ ಕೇಳುವವಳು, ಅವ ಉತ್ತರ ಹೇಳುವವ. ಅದರಲ್ಲಿ ಯಾವುದು ನಿರ್ಣಯ, ಯಾವುದು ನ್ಯಾಯ, ಯಾವುದೋ ನ್ಯಾಯ, ಯಾವುದು ಸತ್ಯ, ಯಾವುದು ಸುಳ್ಳು, ಅದು ನಿರ್ಣಯಿಸಿಕೊಡುವವರು ನೀವು ಆಗಬೇಕು. ನಿರ್ಣಾಯಕ, ನಿರ್ಣಯ, ಮಧ್ಯಸ್ಥ. ಹೌದು. ನನಗೆ ಗೊತ್ತಾಗುದಿಲ್ಲ, ಸ್ವಲ್ಪ ಮಂದ ನಾನು. ಅಲ್ಲಲ್ಲ, ಇದು ನಿರ್ಣಯ ಗೊತ್ತಾಗುವುದಿಲ್ಲ, ನಾವು ಹೇಳಿದ್ದು ಗೊತ್ತಾಗುದಿಲ್ಲ. ಹೀಗೆ ಹೇಳಿ 8 ಜನರು ಮಂದನ್ ಮಾಡಿದೇನೋ ನೀನು. ಅದಕ್ಕೆ ಯೋಚನೆ ಅದು ಮಾಡೋದು. ತೊಂದ್ರೆ ಇಲ್ಲಪ್ಪ. ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಅಷ್ಟೊತ್ತಿಗೆ ಎರಡು ಆದಷ್ಟು ಒಳ್ಳೆ ಪ್ರಯತ್ನ ಮಾಡುವ. ಆದ್ರೆ ನಾವು ಮಾತಾಡಿದ್ದನ್ನು ಸರಿ ಕೇಳಿಸಿಕೊಳ್ತಾ ಇರ್ಬೇಕು. ಅದರಷ್ಟು ನನಗೆ ಸಂತೋಷದ ವಿಷಯ ಮತ್ತೊಂದು ಇಲ್ವೇ? ಹಾಗಿದ್ರೆ ನೀವು ಕುಳಿತುಕೊಳ್ಳಿ. ಆಯ್ತಾ? ಈಗ ಆಯ್ತು, ಕುಳಿತುಕೊಳ್ಳಿ. ನಿರ್ಣಾಯಕರಾಗಿ ಕೂತ್ಕೊಳ್ಳಿ. ಹೌದು, ಹೌದಲ್ಲಪ್ಪ. ಈಗ ಸೋಮಕಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯಾವತಾರವನ್ನು ಮಾಡಿದವರು. ಆ ಅವತಾರ ಮಾಡುವಾಗ ಇದು ನಿಮ್ಮದ್ದು. ಮೊದಲದು ಯಾವ್ದು ಅಂದ್ರೆ ಮತ್ಸ್ಯಾವತಾರ. ಅಲ್ಲಿಂದಲೇ ಹೇಳುವ. ಮಧ್ಯಾಹ್ನ ರೆಕ್ಕೆಯೋಳು ಪೃಥ್ವಿದಾರನ ದಂತದೋ
ದಂತದೊಳು ಪೃಥ್ವಿದಾರನ ದಂತದೊಳು ಪೃಥ್ವಿದಾರನ ದಂತದೊಳು ಪೃಥ್ವಿದಾರನ ದಂತದೊಳು ಮತ್ತೆ ನರಸಿಂಹನು ಗುರಲಿ ನಾನು ಮತ್ತೆ ನರಸಿಂಹನು ಗುರಲಿ ಮತ್ತೆ ನರಸಿಂಹನು ಗುರಲಿ ಮತ್ತೆ ನರಸಿಂಹನು ಗುರಲಿ ಪಟುಪದದೊಳಗಿತ್ತೆ ಸಹಾಯವನು ಒಳಗಿತ್ತೆ ವಟುಪದದೊಳಗಿತ್ತೆ 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 ಸಹಾಯವನು ಸಹಾಯವನು ಮತ್ಸ್ಯನ ರೆಕ್ಕೆಯೋಳ್ ಕೂರ್ಮನ ಚಿಪ್ಪಿನೋಳ್ ಕೂರ್ಮನ ಚಿಪ್ಪಿನೋಳ್ ಪೃಥ್ವಿದಾರನ ದಂತದೊಳು ಪೃಥ್ವಿದಾರನ ದಂತದೊಳು ಮತ್ತೆ ನರಸಿಂಹನ ಉಗುರಲಿ ವಟುಪದದೊಳಗಿತ್ತೆ ಸಹಾಯವನು ವಟುಪದದೊಳಗಿತ್ತೆ ವಟುಪದದೊಳಗಿತ್ತೆ ಸಹಾಯವನು ಸಹಾಯವನು
ಸಹಾಯವನು ಒಟು ಪದದೊಳಗಿದ್ದೆ ಸಹಾಯವನು ಆಕ್ಷೇಪ ಮಾಡಿದ ನೀನು ನಿನ್ನದು ತಪ್ಪು ಅಂತಾಗಬಾರದು, ಹೊಗಳಿದ ನನ್ನದ್ದು ತಪ್ಪು ಅಂತಾಗಬಾರದು. ಹಾಗಾಗಿ ಈಗ ನಿರ್ಣಯ ಬೇಕು ಎನ್ನುವುದಾಗಿ ನಾನು ನಿನ್ನಲ್ಲಿ ಕೇಳುತ್ತಾ ಇರುವುದು. ಸರಿ. ಹಾಗಾಗಿ ಅಷ್ಟೆಲ್ಲ ಅವತಾರಗಳಲ್ಲಿ ನೋಡು, ಪ್ರಥಮ ಅವತಾರ ಮತ್ಸ್ಯಾವತಾರ. ತಮಾಸುರನನ್ನು ಕೊಂದ್ರು, ಹೌದಾ? ಅವರು ಮತ್ಸ್ಯಾವತಾರ ಮಾಡಿದಾಗ ನೀವು ಎಲ್ಲಿದ್ರೆ? ಬೃಹದಾಕಾರದ ಮೀನು, ದೊಡ್ಡ ಮೀನು. ಹೌದು, ಸಮುದ್ರದ ಆಳಕ್ಕೆ ಹೋಯ್ತು. ತಮಾಸುರನನ್ನ ಕೊಲ್ಲುವಲ್ಲಿ ಮನ ಮಾಡಿತ್ತು. ಹೌದು. ಅಮ್ಮ, ನಿಮ್ಮಲ್ಲೇ ಕೇಳು, ಏನು? ನೀರನ್ನ ಸೀಳಿಕೊಂಡು ವೇಗವಾಗಿ ಮುಂಚಲಿಸುವುದಕ್ಕೆ ಆ ತಮಾಸುರನನ್ನ ಬಡಿಯುವಲ್ಲಿ ರೆಕ್ಕೆಯನ್ನೇ ಬಲವಾಗಿಸಿಕೊಂಡು ಮುಂದಾಗಿ ನಿಂತವರು ನಿಮ್ಮವರು. ಹೌದಾ? ಹೌದೌದು. ಆ ಸಂದರ್ಭ ನಾನಾಗಿದ್ದೆ ನಿಮ್ಮವರ ರೆಕ್ಕೆ. ನೀನು ರೆಕ್ಕೆ ರೆಕ್ಕೆ ಆಗಿದ್ಯಾ? ರೆಕ್ಕೆ ರೆಕ್ಕೆ ಇದು ಯೋಗನಿದ್ರೆಯಾ? ಒಂದಾಯ್ತು, ಎದ್ದು ಬನ್ನಿ. ನಿಮ್ಮಿಬ್ಬರು ಮಾತನ್ನು ಕೇಳ್ತಾ ಇದ್ನೋ ಇಲ್ವೋ? ಅಲ್ಲೇ ನಿದ್ವಂತ ಅವಂಗೆ ಹೇಗೆ ನಿರ್ಣಯ ಕೊಡುವುದು ಅಂತ ತರ್ಕಿಸ್ತಾ ಇದ್ದ. ಆಳಕ್ಕಿಳಿಯುವುದು ಅಂದ್ರೆ ಇದೆ. ಅಷ್ಟೇ ಆಳಕ್ಕೆ ಇಳಿದ ಮೇಲೆ ಬಂದ, ನಾ ಆಳದಲ್ಲೇ ಹೋಗ್ನ ಮಾಡಿದೆ. ಇಲ್ಲ ನಮ್ಗೆ ಇಳಿಯುವಾಗ ಮೇಲೆ ಹೇಳಲಿಕ್ಕೆ ಆಗುತ್ತದೆ. ಹೇಳಿ ಏನ್ ಹೇಳ್ದೆ ಮಗ? ಮತ್ಸ್ಯಾವತಾರದಲ್ಲಿ ಒಳ್ಳೆ ಮಾತಾಡ್ತಾನೆ ಮಾತ್ರ ಸಂತೋಷ ಆಗ್ತದೆ. ಮತ್ಸ್ಯಾವತಾರದಲ್ಲಿ ಅವ ಹಾಕಿದ್ದರಂತೆ ನಿಮ್ಮ ರೆಕ್ಕೆ. ಹಾಗೆ ಹೇಳಿದ್ಯಾ ಮಗನೇ? ನೋಡಿದ್ಯಾ? ನಾನಾಗಿದ್ದೆ ರೆಕ್ಕೆ ಅಂತ ಹೇಳಿದ್ನ? ಹೌದು. ನಾನು ಅಂತ ಹೇಳಿದ ಮೇಲೆ ಒಪ್ಪಿಕೊಳ್ಳುವುದು. ನಾನು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ, ಅದರಿಂದಲೇ ಸಮುದ್ರವನ್ನ ಹೊಕ್ಕೆ ಮುರಿದು ಬಿಟ್ಟೆ ಸೋಮಕನ ಪಕ್ಕೆ. ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ಹಾಕ್ಬೇಡ ಇಲ್ಲ ಕೊಕ್ಕೆ. ನಾಲ್ಕೆ ಮಾತಾಡ್ರು ಒಳ್ಳೆ ಮಾತಾಡ್ದೆ. ಎಲ್ಲಿ ಕಲ್ಪನೆ ಇದು ಕುಳಿತುಕೊಳ್ಳಿ. ಆಯ್ತಾ? ಆಯ್ತು ಇಷ್ಟೇ. ನನ್ನ ಪಕ್ಷವೇ ನೀ ಮತ್ತೆಲ್ಲ ಹೋಗ್ಬಾರ್ದು. ಎಂತದ್ದು ಗುಟ್ಟಿನ ಮಾತು? ಸ್ಪರ್ಧೆಯಲ್ಲಿ ಗುಟ್ಟೆಲ್ಲ ಇರ್ಬಾರ್ದು. ಅಂತರಂಗ ಇಲ್ಲ. ಅಂತರಂಗವೇ ಇಲ್ವಾ? ಅಲ್ಲ ಒಂದೇ ಪ್ರಶ್ನೆ ಹೋದ್ರು ಹೋಗ್ಲಿ, ನೀರಲ್ಲೇ ಹೋಯ್ತು, ಮತ್ತೆ ಮೇಲೆ ಬರ್ತದ ಅಷ್ಟೇ, ಹೋಗ್ಲಿ ಅಷ್ಟೇ. ಈಗ ಈಗುವ ಈಗ ಯೋಚನೆ ಮಾಡಿ ನೋಡು. ಸಮುದ್ರವನ್ನು ಮತಿಸುವ ಕಾಲದಲ್ಲಿ ಮಂದರ ಪರ್ವತವೇ ಮುಳುಗಿ ಹೋಗುತ್ತದೆ ಎನ್ನುವುದಾಗಿ ಎಲ್ಲರೂ ಕಂಗಾಲಾಗಿದ್ರು. ಈ ಹಿಂದಿನ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನೀವು ಇಲ್ಲಲ್ಲ, ನೀವು ಆಮೇಲೆ ಬಂದದ್ದು. ಮಂದರ ಪರ್ವತದ ಆದ್ಮೇಲೆ ಆಗಿತ್ತು ನೋಡು. ಕೆಲವೆಲ್ಲ ಹಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ನಮ್ಗೆ ಹೇಳುವವರು ಇರ್ತಾರೆ. ಅವ್ರು ಹೇಳಿದ್ದನ್ನು ಯೋಚನೆ ಮಾಡ್ಕೊಂಡು ನಾವೇ ನೋಡಿದಾಗ ಮಾಡ್ಕೊಂಡು ಹೇಳುದು. ಅದಕ್ಕಾಗಿ ಸತ್ಯ ನಾ ಹೇಳಿದ್ದದೆ. ಎಂತದ್ದು? ನೀವು ತಿಳಿದದ್ದು ಬರೀ ಸತ್ಯ, ನಾ ಪರಮ ಸತ್ಯ ಹೇಳ್ತಿದ್ದೇನೆ ಅಂತ ಅವರೇ ಹೇಳಿದ್ದು ನನಗೆ. ಆಯ್ತು. ಹಾಗೆ ಮಂದರ ಪರ್ವತವನ್ನ ಕೂರ್ಮಾವತಾರವನ್ನ ಮಾಡಿ ಒಳ್ಳೆ ಕೂರ್ಮ ಹಾಗೆ ಒಳ್ಳೆ ಕೂರ್ಮಾವತಾರ. ಕೂರ್ಮಾವತಾರ ಆಗ ಬಂದಂತ ಅಮೃತವನ್ನು ಹೀಗೆ ಚಪ್ಪರಿಸಿದ್ದಾರೆ. ದೇವತೆಗಳು ಹೊಟ್ಟೆಗಿಲ್ಲ ಅವರಿಗೆ. ಹೊಟ್ಟೆಗಿಲ್ಲ ತಿನ್ನೋದಲ್ಲ, ಅದು ಹೊಟ್ಟೆಗೆ ಬೇಕು ಅಂತ ತಿನ್ನೋದು. ವಿಷ ಬಂದಾಗ ಒಬ್ಬರಾದ್ರು ಬಂದ್ರ, ಅಮೃತ ಬಂದಾಗ ಮಾತ್ರ ಬಂದ್ರು. ಆ ಕತೆ ಬಿಡು. ಹಾಗೆ ಕೂರ್ಮಾವತಾರವನ್ನು ಮಾಡಿದಾಗ ತಾವು ಎಲ್ಲಿದ್ರೆ ಅಂತದ್ದೇನ ಕೂರ್ಮನಾಗಿ. ಆಗ ರೆಕ್ಕೆ ಇಲ್ಲ ಅಲ್ಲ? ರೆಕ್ಕೆ ಇಲ್ಲ. ಬಿಗು ಪ್ರಶ್ನೆ. ಎರಡನೇ ಪ್ರಶ್ನೆ. ನೀವು ಗಟ್ಟಿ ನಿಂತ್ಕೊಳ್ಳಿ. ಪ್ರಶ್ನೆ ಕೇಳ್ತೆ ನೀವು ಸರಿದ್ರಿ. ಇಲ್ಲ. ಅಂದ್ರೆ ಆ ಮಂದರಾಚಲವನ್ನು ಎತ್ತುವಂತ ಸಂದರ್ಭ ಕೂರ್ಮನಾಗಿ. ಈ ಕೂರ್ಮನಿಗೆ ಬಲ ಇರುವುದು ಯಾವುದರಲ್ಲಿ? ಸುಳ್ಳಲ್ಲ. ಯಾವುದರಲ್ಲಿ? ಚಿಪ್ಪು, ಬೆನ್ನು. ಮಂದರಾಚಲ ನೀರಿನಲ್ಲಿ ಮುಳುಗಬಾರದೆನ್ನುವ ಸಲುವಾಗಿ ಬಲಿಷ್ಠವಾದಂತಹ ಚಿಪ್ಪಿನ ಮೂಲಕವಾಗಿ ಅದನ್ನು ಎತ್ತಿ ಹಿಡಿದು ಕಡೆಗೋಲನ್ನಾಗಿಸಿಕೊಂಡು ಸುವಸ್ತುಗಳನ್ನೆಲ್ಲ ಮೇಲ್ತರುವುದಕ್ಕೆ ಪ್ರಯತ್ನಶೀಲರಾದರು ದೇವತೆಗಳು. ಹೌದು. ಆ ಸಂದರ್ಭದಲ್ಲಿ ನಾನಾಗಿದ್ದೆ ನಿಮ್ಮವರ ಎಂತದ್ದು ಇದು. ಇಲ್ಲಿ ಬನ್ನಿ. ಬರ್ಲಿಕ್ಕೆ ಆಯ್ತು ಬನ್ನಿ.
ನೋಡು, ನಿಮ್ಮಿರುವರ ದೆಸೆಯಿಂದ ನಾನೆಷ್ಟು ಸುಧಾರಿಸ್ತಾ ಇದ್ದೇನೆ ಅಂತ. ಈಗ ನಾನು ಕಣ್ಣು ಮುಚ್ಕೊಂಡಿರ್ಲಿಲ್ಲ ನಾನು. ಆಗ ಅಲ್ಲಿ ಹೋಗಿ ಕರೆದು ಬರ್ಬೇಕಾಯ್ತು. ಈಗ ಹಾಗಲ್ಲ, ನೀ ಬರುದು ಬೇಡ, ನಾನೇ ಎತ್ಕೊಂಡೆ. ಪಂಚಾಯತಿ ಪ್ರಸಂಗದ ಹಿಡಿತ ಸಿಕ್ತೆ. ಸಿಕ್ತದೆ. ಇದು ಇನ್ನೂ ಸಿಗ್ತದೆ. ಏನ್ ಹೇಳಿದ್ನೆ ಮಗ? ಕೂರ್ಮಾವತಾರದಲ್ಲಿ ನನ್ 2ನೇ ವರ್ಷ ಸುದ್ದಿ ಹೇಳಿದ್ ನಾವು. ಒಳ್ಳೇದು ಮಗನೇ. ಆಯ್ತಾಯ್ತು. ಅವ ನಿಮ್ಮ ಚಿಪ್ಪಾಗಿದ್ದನು. ಹಾಗೆ ಹೇಳಿದ್ಯೇನೋ? ಅವತ್ತು ಆಗಿದ್ದೆ ನಾನು ನಿಮ್ಮ ಅಂತದ. ಹಾ, ನಾನಾಗಿದ್ದೆ ಅಂತ ಹೇಳಿದ ಮೇಲೆ ಒಪ್ಪಿಕೊಳ್ಳೇಬೇಕು. ಅಲ್ವಾ? ಹೌದು, ನಾನು ಕೂರ್ಮನಾಗಿದ್ದಾಗ ಇವನಾಗಿದ್ದ ನನ್ನ ಚಿಪ್ಪು. ಅದನ್ನಲ್ಲ ಅಂತ ಹೇಳುವುದೇ ಶುದ್ಧ ತಪ್ಪು. ಇನ್ನಾದ್ರೂ ನೀ ಅವನ ಮಾತನ್ನ ಒಪ್ಪು. ಮನ್ನಣೆಯ ದಾಹ ಮನಸ್ಸಿನ ಕಪ್ಪು, ದೇಹಕ್ಕೆ ಮುಪ್ಪು. ಅಲ್ದಿದ್ರೆ ನೀ ಆಗ್ತಿ ದೊಡ್ಡ ಬೆಪ್ಪು. ಆಯ್ತಾ? ಹಾ ಬಿಡು, ನಂಗೆ ಗೊತ್ತುಂಟು ನಂಗೆ. ಅಮ್ಮ 2 ಹೋಯ್ತು. ಹೋಯ್ತು, ಏನು ಮಾಡ್ಲಿಕ್ಕೆ ಆಗ್ತದೆ? ನಿಮ್ಮ ಯಜಮಾನ್ರಿ 2ನೇ ವಯಸ್ಸು ಎಂತದ್ದು ಇಲ್ಲ. ಬಿಡು, ಅಷ್ಟಕ್ಕೆ ಮುಗೀತದ? ಅಷ್ಟಕ್ಕೆ ಮುಗಿಯಲಿಲ್ಲ. ಮತ್ತೆ ದುರುಳನಾದಂತಹ ಹಿರಣ್ಯಾಕ್ಷನನ್ನ ಕೊಲ್ಲುವಲ್ಲಿ, ಹೌದಾ, ಲೋಕಕ್ಕೆ ಎಷ್ಟು ಕಂಟಕಪ್ರಾಯನಾಗಿದ್ದ ಆತ. ಅವನನ್ನ ಕೊಲ್ಲುವ ಸಂದರ್ಭದಲ್ಲಿ ಹಂದಿ ಪುರಾಣ, ವರಾಹ ಪುರಾಣ, ಹೀಗಾದ್ರು ವರಾಹ, ಸರಿ ಆಯ್ತಪ್ಪ. ವರಾಹ ರೂಪಂ. ಆ ರೂಪವನ್ನ ತಾಳಿ ದುಷ್ಟನನ್ನ ಕೊಂದವರು. ರೆಕ್ಕೆ ಇಲ್ಲ, ಚಿಪ್ಪಿಲ್ಲ. ಇಲ್ಲ. ಇಲ್ಲಿ ರೆಕ್ಕೆ ಇಲ್ಲ, ಚಿಪ್ಪಿಲ್ಲ. ಹಾಗಿದ್ರೆ ಅವನನ್ನ ಕೊಲ್ಲುವಲ್ಲಿ ಮುಂದಾಗಿ ನಿಂತದ್ದು ಹೇಗೆ? ನೀನ್ ಎಲ್ಲಿದ್ದಿ? ವರಾಹ ರೂಪವನ್ನು ತಾಳಿ ತನ್ನ ಕೋರೆ ದಾಡೆಯಿಂದ ತೆಗೆದು ಕೊಂದ್ರು ಅಲ್ವಾ? ಮತ್ತೆ ಆಗ ನಾನಾಗಿದ್ದೆ ನಿಮ್ಮವರ ಕೋರೆ ದಾಡೆ. ದಾಡೆ ಹೌದಾ? ಇಲ್ಲಿ ಬನ್ನಿ. ನೋಡಿದ್ಯಾ? ಅರೆ, ಮತ್ತು ಸುಧಾರಿಸಿದ್ದೇನೆ. ಬಂದಾಯ್ತು. ನೀವು ಸನ್ನೆ ಮಾಡೋದೊಳಗೆ ಎದ್ದು ಬಂದ್ಬಿಡ್ತೇನೆ. ಹೌದಾ? ನಿಮ್ಮಿಬ್ಬರ ದೆಸೆಯಿಂದ ಇಲ್ದಿದ್ರು ಸುಲಭ ಅಲ್ಲ ಇದು. ಹೌದಪ್ಪ. ಇದು ಏನ್ ಹೇಳ್ದ ಮಗ? ವರಾಹಾವತಾರದಲ್ಲಿ ಅವ ಆಗಿದ್ದನಂತೆ ನಿಮ್ಮ ದಾಡೆ. ಹಾಗೆ ಹೇಳಿದ್ನೆ. ಹೌದು, ನಾನಾಗಿದ್ದೆ ಅಂತ ಹೇಳಿದ್ಮೇಲೆ ಒಪ್ಪಿಕೊಳ್ಳಲೇಬೇಕು. ನಾನು ವರಹನಾಗಿದ್ದಾಗ ಇವನಾಗಿದ್ದ ನನ್ನ ಕೋರೆ ದಾಡೆ ತೊಲಗಿದ್ದು ದುರುಳ ಹಿರಣ್ಯಾಕ್ಷನ ಪೀಡೆ. ಇನ್ನು ಇವನಲ್ಲಿ ವಾದ ಮಾಡಿದರೆ ಬರುತ್ತದೆ ನಿನಗೆ ಕೇಡೆ. ಕತ್ತೆಗೂ ಕಾಲುಂಟು ನೋಡಿ. ಅಭಿನಯ ಮಾತು ಒಳ್ಳೇದುಂಟು, ಅಭಿನಯ ಆ ಕಡೆ ಕೊಟ್ಟರು ಒಳ್ಳೇದು. ಅದು ಏನಾಗ್ತದೆ ಮಗ, ಕೆಲವೊಮ್ಮೆ ಮಾತಾಡುವಾಗ ಎಲ್ಲರಿಗೂ ಕಾಣಿಸಬೇಕಾಗುತ್ತದೆ. ಸಭೆಯಲ್ಲಿದ್ದವರಿಗೆ ಕೆಲವೊಮ್ಮೆ ಅಭಿನಯ ಮಾಡುವಾಗ ತೊಂದರೆ ಆಗುತ್ತದೆ. ಬಿಡು, ನೀ ಅಪ್ಪ ನೀವೇ ಅಲ್ವಾ, ಮಗ ನಾನಲ್ಲ. ಹೌದ ಮಗನೇ. ಈಗ ಹೇಳಿ, ಕತ್ತೆಗೂ ಕಾಲುಂಟು ತೊಂದರೆ ಇಲ್ವಾ? ಆಯ್ತು, ಹೋಗ್ಲಾ? ನನ್ನ ಪಕ್ಷ. ಓ, ಎಷ್ಟಾಯ್ತಾನ? ಒಂದು ಮತ್ಸ್ಯ ಹೋಯ್ತು, ಕೂರ್ಮ ಹೋಯ್ತು, ದಾಡೆ ಹೋಯ್ತು. ಹೋಗ್ಲಿ, ಮತ್ತೆ ಇಲ್ಲ ಅಂತಂದ್ರೆ ಹೋದದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದ್ದವರಿಗೆ ಯಾವ ಕಳ್ಕೊಂಡೆ ಅಂತ ಇಲ್ವೇ ಇಲ್ಲ. ಇಲ್ಲವೇ ಇಲ್ಲ. ಹಾಗಿರುವಾಗ ಆ ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶ್ಯಪು ಇದ್ದಪ್ಪ, ಅವನಿಗೆ ಸಾವೇ ಇಲ್ಲ ಅಂತ ಪ್ರಪಂಚ ಮಾತಾಡಿಕೊಳ್ತಾ ಇತ್ತು. ವರವೇ ಹಾಗುಂಟು. ಮೇಲೂ ಅಲ್ಲ, ಕೆಳಗೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಮನುಷ್ಯನಲ್ವ, ಪ್ರಾಣಿಯೂ ಅಲ್ಲ, ಆಯುಧ ಅಲ್ವಾ, ನಿರಾಯುಧ ಅಲ್ವಾ, ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಮತ್ತಿನ್ನೆಂತ ಉಂಟು? ಮಾನವನೂ ಅಲ್ಲ, ಪ್ರಾಣಿಯೂ ಅಲ್ಲ. ಹಾಗೆ ಅನುಕೂಲಕ್ಕೆ ಬೇಕು. ಹೌದು, ಆಯುಧವಲ್ಲ, ನಿರಾಯುಧವಲ್ಲ. ಅಂಥ ರೂಪದಿಂದಲಾಗಿ ತನಗೆ ಸಾವು ಬರಬೇಕು. ಹಾಗಾಗಿ ಅಂಥ ವಿಶೇಷ ವರವನ್ನು ಪಡೆದುಕೊಂಡ್ರು ಅವನನ್ನು ಕೊಂದಿದ್ದಾರೆ ಇವರು. ಹೇಗೆ? ಮೇಲೂ ಅಲ್ಲದ ಕೆಳಗೂ ಅಲ್ಲದ ತೊಡೆ ಮೇಲೆ ಕುಳ್ಳಿರಿಸಿಕೊಂಡು, ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೆಬ್ಬಾಗಿಲ ಮೇಲೆ, ಹೊಸ್ಲಿಲ ಮೇಲೆ. ಹೌದು, ಸಂಜೆಯು ರಾತ್ರಿಯೂ ಅಲ್ಲದ ಹಗಲು ಅಲ್ಲದ ಮುಸ್ಸಂಜೆಯ ವೇಳೆಯಲ್ಲಿ ಆಯುಧವಲ್ಲದ ನಿರಾಯುಧವಲ್ಲದ ಉಗುರಿನಿಂದ ಮಾನವನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹಾವತಾರವನ್ನು ತಾಳಿ ಅವನನ್ನ ಕೊಂದಿದ್ದಾರೆ. ಉಗ್ರ ನರಸಿಂಹ, ಉಗ್ರ ನರಸಿಂಹ. ಉಗ್ರ ನರಸಿಂಹ. ಅಂಥ ನರಸಿಂಹ ರೂಪವನ್ನ ತಾಳಿ ಅವನನ್ನ ಕರುಳನ್ನ ಬಗೆದು ಕೊಂಡವರಿದ್ದಾರೆ. ಆ ಸಂದರ್ಭದಲ್ಲಿ ಅವನನ್ನ ಕೊಲ್ಲುವಾಗ ಆಯುಧವನ್ನು ಬಳಸಲಿಲ್ಲ ಅಂತ ಹೇಳಿದ್ರಲ್ಲ. ಹೌದು, ಆಯುಧ ಅಲ್ಲ, ನಿರಾಯುಧ ಅಲ್ಲದ ನಖದಿಂದ ಕೊಂದ್ರು. ನಾನಾಗಿದ್ದೆ ಆಗ ನಿಮ್ಮವರ. ತಿರುಗಿದ್ರೆ ಸಾಕು, ಬರ್ತೇನೆ ಈಗ. ಬಂದ್ಬಿಟ್ಟು ಮಾತಾ ಇಲ್ಲ ಈಗ. ಹಾಗೆ ಹೇಳಿದ್ನ? ಹೌದು, ಅವನಾಗಿಲ್ಲ. ಅದೇ 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 ಅಭಿನಯವೇ ಗೊತ್ತಾಗುತ್ತದೆ ಮಗ. ಗೊತ್ತೇ ಆಗುದಿಲ್ಲ. ಅದು ಕೆಲವೊಮ್ಮೆ ಹಾಗೆ ಬಿಡು. ನಾನಾಗಿದ್ದೆ ಅವರ ನಖ ಅಂತ ಹೇಳಿದ. ನಾನು ಅಂತ ಹೇಳಿದ ಮೇಲೆ ಒಪ್ಪುವುದೇ. ನಾನು ನರಸಿಂಹ ರೂಪವನ್ನ ತಾಳಿದಾಗ ಇವನಾಗಿದ್ದ ನನ್ನ ನಖ. ದೂರವಾಯಿತು ಲೋಕದ ದುಃಖ. ಇವನು ಯಾವತ್ತಿಗೂ ನನ್ನ ಪರಮ ಸಖ. ಈಗ ನೋಡೋ ಇವಳು ಮುಖ ಕಪ್ಪಾಯ್ತು. ಯಾಕೆ ಇವಳ ಮುಖ? ಹೋಗ್ಲಾ? ಬರ್ತೇನೆ ನನ್ನ ಪಕ್ಷ. ನಾಕೋಯ್ತಲ್ಲ, ಹೋಗ್ಲಿ, ಹೇಳಿದ್ನಲ್ಲ. ಕಳೆದುಕೊಳ್ಳೋದಕ್ಕೆ ಅಂತ ಉಂಟು, ಎಂತೆಂತ ಉಂಟು. ಹೋದದ್ರ ಬಗ್ಗೆ ಚಿಂತೆ ಇಲ್ಲ. ಈಗ ಇಷ್ಟೆಲ್ಲ ಹೊತ್ತು ಕೊಂದದ್ದು ಕಥೆ ಆಯ್ತು.
ಕೊಂದದ್ರಲ್ಲಿ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಅಂತ ಹೇಳಿದ್ರು. ಹ. ಕೊಲೆ ಮಾಡಿದ ಕಥೆಯೇ ಬೇಡ, ಒಂದು ಪ್ರಕರಣವೇ ಅಲ್ಲ. ಒಂದು ಪ್ರಕರಣವೇ ಬೇಡ. ಹ. ಬಲಿಚಕ್ರವರ್ತಿ ತಾನಾಗಿ ಮೆರೆಯುತ್ತಾ ಇದ್ದ. ಅಂತಹ ಬಲಿಚಕ್ರವರ್ತಿಯನ್ನ ತನ್ನ ಪಾದದಿಂದ ಮೆಟ್ಟಿ ಸುತಳ ಕಟ್ಟಿದವರಿದ್ದಾರೆ, ಅವನ ಮದವನ್ನು ಇಳಿಸಿದವರಿದ್ದಾರೆ. ಹೌದಾ? ಹೇಗೆ? ವಾಮನ ರೂಪವನ್ನು ತಾಳಿಕೊಂಡು, ಉಪೇಂದ್ರ. ಹೌದು, ಉಪೇಂದ್ರನಾಗಿ ಬಾಲವಾಮನನಾಗಿ ಒಟ್ಟುವಾಗಿ ಹೋದವರು. ಕೊಂದದ್ದಿಲ್ಲ, ಕಳೆದದ್ದಿಲ್ಲ, ಅಪಹರಿಸಿದ್ದಿಲ್ಲ, ಯುದ್ಧ ಇಲ್ಲ, ಎಂಥದ್ದು ಇಲ್ಲ. ಅಂಥವನ ಮದವನ್ನ ಇಳಿಸಿದ್ದಾರೆ. ಈಗ ತಾವು ಎಲ್ಲಿದ್ರಿ ಹೇಳಿ ನೋಡುವ. ಅವನನ್ನ ಪಾತಾಳಕ್ಕಾಗಿ ಅಟ್ಟಿದ. ಅಮ್ಮ, ಆ ಕ್ಷಣಕ್ಕೆ ಅವರು ಪಾತಾಳಕ್ಕೆ ಕಟ್ಟುವಾಗ ಬಳಸಿದ್ದು ಏನನ್ನ? ಪಾದವನ್ನು. ನಾನಾಗಿದ್ದೆ ನಿಮ್ಮವರ ಶ್ರೀಪಾದ. ಹೌದಾ? ಇದೊಂದು ಗಟ್ಟಿ ನಿರ್ಣಯ ಆಗಲಿಲ್ಲ ಇಲ್ವಾ? ಈಗ ಬಹಳ ಚುರುಕಾಗಿದ್ದೇನೆ ನಾನು ಈ ಸಲ ನಿಮ್ ಕರ್ಕೊಂಡೇ ಹೋಗುವಂತ ಬಂದದ್ದು. ನಾನು ಮೊದಲೇ ಬಂದ್ಬಿಟ್ಟಿದ್ದೆ. ನನಗೆ ಹಾಗೆ ಮಾರ್ಗ ಸಿಕ್ಕಿತ್ತು ಈಗ ಸರಿಯಾಗಿ. ಸಿಕ್ಕರೆ ಸಾಕು ಅಲ್ವಾ? ನಿನ್ನ ದಸೆಯಿಂದ ಮಗನೇ, ನಿನ್ನ ದಸೆಯಿಂದ. ಸುಲಭ ಅಲ್ಲ ಅದು ಶಿಕ್ಷೆ. ಏನ್ ಹೇಳಿದ್ನೆ ಮಗ? ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ಅಟ್ಟುವಾಗ ಅವನಾಗಿದ್ದನಂತೆ ನಿಮ್ಮ ಪಾದ. ನಾನು ಅಂತ ಹೇಳಿದ ಮೇಲೆ ಒಪ್ಪಿಕೊಳ್ಳುವುದೇ ಮಗನೇ. ನಾನು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ. ಬಲಿಯು ಪಾತಾಳಕ್ಕೆ ಹೋದ, ಜಗತ್ತಿಗೆ ಆಯಿತು ಮೋದ. ಇನ್ನೂ ಪ್ರಶ್ನೆ ಕೇಳಬೇಕಾ? ಮತ್ಯಾವುದಾದ್ರೂ ಪುಸ್ತಕ ಓದ? ಪುಸ್ತಕದಿದ್ದಾಗಿನ 4-6 ಪುಸ್ತಕ ಓದ. ಹೌದೌದು. ಇದಿಷ್ಟು ನಾನು ಮಾಡಿರುವ ಕಾರ್ಯ. ಸಹಜವಾಗು ದೀವಾಣಿ ಅಸುರರೋಳು ಪರಿಕಿಸೆ ಈಗರೇ ಸುರ ಅಸುರರೋಳು ಪರಿಕಿಸೆ ಬಹುದು ಬಹುಮತ ನಿನಗೆಯೇ ಬಹುದು ಬಹುಮತ ಬಹುದು ನಿನಗೆಯ ಸಹಜವಾಯಿತಿ ವಾಣಿ. ಸರಿ, ಆ ಕಡೆ ಕೇಳುವಂಗೆ ಹೇಳಿ. ಹೌದೇ? ಆಮೇಲೆ ಲಕ್ಷ ಒಂದು ಸ್ವಲ್ಪ ಈ ಕಡೆ ಕೊಡಿ. ಅದು ಕೇಳಲೇಬೇಕು. ಎಷ್ಟು ಕೊಟ್ಟರು ಅಷ್ಟೇ. ನಿಜವಾಗಿ ನಾನು ಇದನ್ನು ಮೊದಲೇ ಹೇಳಬೇಕಿತ್ತು ಮಗನೇ. ಅದೇ ಅದು ತಡ ಆಯಿತು ಅಂತ ನನಗೆ ಈಗ ಅನ್ನಿಸ್ತಾ ಉಂಟು. ನಿಜವಾಗಿಯೂ ನೀನು ನಿನ್ನ ವಿಚಾರದ ಕುರಿತಾಗಿ ಒಂದೊಂದನ್ನೇ ಹೇಳುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ನೋಡಿದೆಯಾ ನನ್ನ ಎದೆ ಉಬ್ಬಿದ್ದು? ಅದೇ ಎಂತ ಉಪ್ಪು ತೊಂದತಾಗಿ ಇದು ಎದೆ ಉಬ್ಬಿದ್ದು. ಯಾಕೆ ಹೇಳು? ಈ ಎದೆ ಉಪ್ಪು ಯಾವಾಗ? ಸಂತೋಷ ಆದಾಗ, ನಮ್ಮವರ ಸಾಹಸವನ್ನ ಕೇಳಿ ಅತ್ಯಧಿಕ ಸಂತೋಷವಾದಾಗ. ನಿಜವಾಗಿಯೂ ಹೌದು ಮಗನೇ, ನಾ ಎಣಿಸಿರ್ಲಿಲ್ಲ ಇಷ್ಟೆಲ್ಲ ಪ್ರಗಲ್ಭ ಪ್ರತಿಭೆ ನಮ್ಮಲ್ಲಿರುವಾಗ ನಾವು ಯಾಕಿದ್ದನ್ನು ಇನ್ನು ಲೋಕಕ್ಕೆ ಗುರುತಿಸಿಕೊಡುವಂತೆ ಮಾಡಲಿಲ್ಲ ಅಂತ ಒಂದು ಪ್ರಸಂಗವೇ ಹಾಗೆ. ಕೆಲವೊಮ್ಮೆ ಹಾಗಾಗ ಹೋಗುತ್ತದೆ ಬಿಡು. ನಿಜವಾಗಿಯೂ ಹೌದು ಮಗನೇ. ಕೇವಲ ನಾವು ಮಾತ್ರ ಹೇಳುವುದಲ್ಲ, ಇದನ್ನ ಯಾರೇ ಆಗಿರಲಿ, ಸುರರೋ ಅಸುರರೋ ಯಾರಲ್ಲಿ ನೋಡಿದ್ರು ಇಂತಹ ಪ್ರತಿಭೆ ಸಿಗುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಆಮೇಲೆ ಲಕ್ಷ ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಕೇಳ್ಕೊಳ್ಳಿ. ಕೇಳ್ತಿದ್ದೇನೆ. ನಿಜವಾಗ ಹೌದು ಮಗನೇ. ಒಂದೊಂದು ಮಾತಾಡಿದ ನೀನು ಹೇಗೆ
ಮತ್ಸ್ಯನ ರೆಕ್ಕೆಯಲ್ಲಿ. ನಿಜವಾಗಿ ಮತ್ಸ್ಯನಿಗೆ ರೆಕ್ಕೆಯಲ್ಲಿಯೇ ಬಲ ಇರುವುದು. ನನಗೆ ಇನ್ನು ಗೊತ್ತಾಯ್ತು. ಇನ್ನು ನಿಜವಾಗಿ ಮತ್ಸ್ಯನೇ ಆ ಕಾರ್ಯ ಮಾಡಿದ್ದು ಅಂತ ಹೇಳಬಾರ್ದು. ಮತ್ಸ್ಯ ಇರ್ಲಿ, ಸಣ್ಣ ಮತ್ಸ್ಯಕ್ಕೆ ಸುದರ್ಶನನ ದೊಡ್ಡ ರೆಕ್ಕೆ, ನನ್ನೊಂದು ಸಣ್ಣ ಮತ್ಸ್ಯ, ಇದೊಂದು ದೊಡ್ಡ ರೆಕ್ಕೆ. ಆಗ ರೆಕ್ಕೆಯನ್ನ ಎಲ್ಲರೂ ಗುರುತಿಸುತ್ತಾರೆ. ಸಣ್ಣ ಮತ್ಸ್ಯಕ್ಕೆ ದೊಡ್ಡ ರೆಕ್ಕೆ ಇದ್ರೆ ಅಂಗವಿಕಲ ಅಂತ ಆಗ್ತದೆ. ಸುಮ್ಮನಿರೆ, ನಿನಗೆ ಮಾತಾಡ್ಲಿಕ್ಕಿಲ್ಲ ಇಲ್ಲಿ, ನನ್ನದು ಮಗನದ್ದು ಮಾತು. ನೀ ಕೇಳಿಸ್ಕೊಳ್ಳೋದಷ್ಟೇ. ಈಗ ನಿನ್ಗೆ ನಿರ್ಣಯ ಕೊಡು ಅಂತ ಯಾರು ಹೇಳಲಿಲ್ಲ. ಈಗ ನಿರ್ಣಯ ನಾ ಕೊಡ್ತಾ ಇದ್ದದ್ದು. ಇಲ್ಲಿ ಅವ ಹೇಗೆ ಹೇಳಿದ್ರು ಪ್ರಕರಣ ಆಗುದು ಎಂತದ್ದು ಅಂತ ನನಗೆ ಗೊತ್ತುಂಟು. ಈಗ ಸಣ್ಣ ಮೀನಾಗಿ ದೊಡ್ಡ ರೆಕ್ಕೆ ಬಂದ್ರು ಅವನು ಬಜೆಕ್ಟ್ರೆ ನಾಳೆ ಹೇಳುವುದು ದೇವರೇ ಅವತಾರ ತಳೆದದ್ದು ಬಿಟ್ರೆ ರೆಕ್ಕೆಗೆ ಬಲ ಇಲ್ಲ ಅಂತ ಹೇಳ್ಕೊಂತೀರಿ. ನಿಮ್ಮಂಥವರೇ ಇರುವುದು ಬಿಟ್ರೆ ಒಳ್ಳೆಯವರಿಗೆ ಇಲ್ಲಿ ಸ್ಥಳ ಇಲ್ಲ. ಮಗನೇ, ಯಾವತ್ತಿಗೂ ಹಾಗೆ ನಿಂದಿಸುವವರು ಹಲವಾರು, ನಿಂದಕರ ಮಾತಿಗೆ ನಾವು ಯಾವತ್ತಿಗೂ ಬೆಲೆ ಕೊಡಬಾರದು ಮಗನೇ. ನಿಜವಾಗಿ ನಮ್ಮ ಸತ್ವವೇನು ಸತ್ಯ ಏನು ಎಂಬ ಹಾಗೆ ತಿಳಿಯುವುದು ನೀನು ಆಡಿದಂತೆ ಕೆಲವರಿಗೆ ಮಾತ್ರ. ಈಗ ನಿನ್ನ ಕುರಿತಾಗಿ ಕೆಲವರಿಗೆ ಮಾತ್ರ ಗೊತ್ತುಂಟು, ಹಲವರಿಗೂ ಗೊತ್ತಾಗುತ್ತದೆ. ಯಾಕೆ ಇವತ್ತು ನೀನೇ ಹೇಳಿಕೊಂಡೆಲ್ಲ, ಹಲವರಿಗೂ ಗೊತ್ತಾಗಿಯೇ ಆಗುತ್ತದೆ. ನಿಜವಾಗಿಯೂ ಹೌದು. ಯಾವತ್ತಿಗೂ ಶಿಲೆಯೊಂದು ಶಂಕರನಾಗಬೇಕು ಅಂತಾದರೆ ಪೂಜಾರಿಯೇ ಅತ್ಯಗತ್ಯ. ಸುಮ್ಮನೆ ಶಿಲೆ ಶಂಕರನಾಗುವುದಕ್ಕೆ ಸಾಧ್ಯ ಉಂಟಾ? ಇಂಥವರೆಲ್ಲ ಪೂಜೆ ಮಾಡುವುದಕ್ಕೆ ಹೋದ್ರೆ ಶಿಲೆ ಶಂಕರ ಆಗುವುದಲ್ಲ, ಶಂಕರನೇ ಶಿಲೆ ಆಗ್ತದೆ. ಸುಮ್ಮನಿರ ಮಗನೇ, ಅವಳು ಹೇಳ್ತಾಳೆ ಅಂತ ನೀ ತಲೆ ಕೆಡಿಸ್ಕೊಳ್ಬೇಡ ಆಯ್ತಾ? ಅಷ್ಟೇ. ಕತ್ತಿಲ್ಲದೆ ಕಡಿಯುವುದಕ್ಕಾಗುತ್ತದಾ? ಆಗುವುದಿಲ್ಲ. ಭಕ್ತಿ ಇಲ್ಲದೆ ಬೆಳಕು ಬರ್ತದಾ? ಇಲ್ಲವೇ ಇಲ್ಲ. ಸಗಣಿ ಇಲ್ಲದೆ ಸಾರಿಸ್ಲಿಕ್ಕಾಗುತ್ತದಾ? ಆಗುದಿಲ್ಲ. ಮತ್ತೆ ಸಗಣಿಯನ್ನು ತಕೊಂಡ್ ಬರ್ಬೇಕು, ಸಾರಿಸ್ಬೇಕು. ಎಷ್ಟು ಪಾಪ ಮಾಡಿದವ್ರಿಗೆ ಗೊತ್ತುಂಟು. ನಿಜವಾಗಿ ಹೇಳ್ತೇನೆ, ಹಳೆ ಗೆರ್ಸಿಗೆ ಸಗಣಿಯೇ ಆಧಾರ, ನನಗೆ ಇವನೇ ಆಧಾರ. ಯಾರಿಗೆ ಗೊತ್ತುಂಟು ಈ ವಿಷಯ? ಆದ್ರೆ ಒಂದ್ ಸಮಾಧಾನ ನೋಡು, ಅಪ್ಪ ಮಗನನ್ನು ಬಿಟ್ಟು ಕೊಡುವುದಿಲ್ಲ, ಮಗ ಅಪ್ಪನನ್ನು ಬಿಟ್ಟು ಕೊಡುವುದಿಲ್ಲ, ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ. ಹಾಗಾಗಿ ಹೇಗೆ ಯೋಚಿಸಲಿ, ಏನೇ ಯೋಚಿಸಲಿ, ಬಹುದು ಬಹುಮತ ನಿನಗೆ ಮಗನೇ. ನಿನಗೆ ಯಾರಿಗೆ? ನಿನಗೆ ಬಹುಮತ. ಕೇಳಿದ್ಯಾ? ಇಷ್ಟು ಕಾಲದವರೆಗಾಗಿ ಸತ್ಯವನ್ನು ನಾನು ಹೇಳಲಿಲ್ಲ. ಯಾಕೆ? ಸರಿಯಾದ ಸಂದರ್ಭ ಅವಕಾಶ ನನ್ನ ಪಾಲಿಗೆ ಸಿಗಲಿಲ್ಲ. ಒಂದು ಅವಕಾಶಕ್ಕಾಗಿ ನಾನು ಕಾಯ್ತಾ ಇದ್ದೆ, ನಾನು ಏನೇನು ತೋರಿಸಬೇಕಂತ. ಅಂತ ಸಮಯ ಇವತ್ತು ಬಂತು. ಇಷ್ಟು ಕೇಳಿದ ಮೇಲೆ ಏನ್ ಹೇಳಿದೆ? ಇಹುದು ಬಹುಮತ ನಿನಗೆ. ಇನ್ನು ಹೆಚ್ಚು ಕಾಲ ನಾ ಇಲ್ಲಿರುವುದು ಮಗನೇ. ನಾ ಸ್ಥಳ ಬಿಟ್ಟೆ. ನಾನು ಬೇರೆ ಬಿಡ. ನಿನಗೆ ಬೇಕಾದ್ದಲ್ಲ ಹೇಳಾಯ್ತು. ನಿನ್ನ ಸ್ಥಳಕ್ಕೆ ಹೋಗು ನೀನೀಗ. ನಾ ಬೇರೆ ಬಿಡಾರ ಮಾಡ್ತೇನೆ. ನಿಮ್ ಪಕ್ಷ ಬಿಟ್ಟೆ. ನಮ್ಮ ಪಕ್ಷ ಬಿಟ್ಟಿಯಾ? ನಿಮ್ ಮೇಳವೇ ಬಿಟ್ಟೆ. ಬೇಡ ಅಲ್ಲ, ನಮ್ಮ ಮೇಳ ಬಿಡುದು ಸರಿ ಅಲ್ಲ. ಪ್ರಕರಣ ಸುಧಾರಿಸಲಿಲ್ಲ ಅಂತಂದ್ರೆ ಬಿಡುದು ಸರಿ, ಸುಧಾರಿಸಿ ಆಯ್ತಲ್ಲ. ನೋಡು, ಇರು. ಆಗುದಿಲ್ಲ. ಅಲ್ಲ, ಪ್ರಕರಣ ಇವತ್ತು ಮುಗೀತು ಅಂತ ನೀವು ಹೇಳ್ಕೊಂಡು ನಾಳೆ ದಿವಸ ಮತ್ತೆ ಇದನ್ನೇ ಹೇಳಿದ್ರೆ ನನಗೆ ಆಗುದಿಲ್ಲ. ಹಾಗಾಗಿ ನಮ್ದು ಇವತ್ತು ಹೇಳಿದ್ಮೇಲೆ ಮುಗೀತು. ಅಲ್ಲ, ನಮ್ಮ ಮೇಳ ಬಿಡುದು ಸರಿ, ಮತ್ತೆ ಎಲ್ಲಿಗೆ ಹೋಗ್ತಾ ಹೇಳುದು ಬೇಡವಾ? ನಾನು ಪ್ರತ್ಯೇಕವಾಗಿ ನಿಲ್ತೇನೆ. ಅಲ್ಲ, ಯಾರಾದ್ರೂ ಕರೆದಿದ್ದಾರ? ಬರುದಾದ್ರೂ ಬಹಳ ಇದ್ದಾರ? ಮೇಳಕ್ಕೆ ಕರೆಯುವವರು ಬಹಳಷ್ಟು ಮಂದಿ ಇದ್ರು, ಹೋಗಬೇಕಾದದ್ದು ಎಲ್ಲಿ ಅನ್ನುವಂಥ ಸ್ವಸ್ವರೂಪ ಜ್ಞಾನ ನಮಗಿರ್ಬೇಕು. ಎಲ್ಲಿ ಹೋಗಬೇಕು, ಎಲ್ಲಿ ಹೋದ್ರೆ ನಮಗೆ ಮನ್ನಣೆ ಸಿಗ್ತದೆ, ನಮ್ಮ ಯೋಗ್ಯತೆ ಎಲ್ಲಿ ಪ್ರದರ್ಶಿಸಲಿಕ್ಕೆ ಸಾಧ್ಯ ಅಂತ ನೋಡಿಕೊಂಡು ನಾವು ಹೋಗುವುದೇ ಬಿಟ್ಟರೆ ಕರೀತಾರೆ ಅಂತ ನಾವು ಹೋಗುವುದಲ್ಲ. ಹೌದೌದು, ಸರಿ ಉಂಟು ಮಗನೇ. ಇಬ್ರು ಗಟ್ಟಿ ಹೂ ಹಾಕಿರ್ಕೆ ನೆನಪಿಟ್ಕೊಳ್ಳಿ. ನಾನು ಬಹಳ ದೂರ ಹೋಗ್ತೇನೆ ಅಂತ ತಿಳಿಯುವುದು ಬೇಡ. ಹೋಗುದಾಗೂ ಹೋಗ್ತಿ, ಬಹಳ ಕೆಳಗಿಳಿ ಆತಾಳಕ್ಕೆ ಎಲ್ಲಿ ಹೇಳಿ ನೋಡಿ ಹೋಗು ನೀನು. ಅಲ್ಲೆಲ್ಲ ಹೋಗುದಿಲ್ಲ. ನಾನು ಬಹಳ ಹತ್ತಿರ, ನಿಮ್ ಕಣ್ಣಿ ಕಾಣುವಾಗೆ ಇರ್ತೇನೆ. ಬಹಳ ಹತ್ತಿರದಲ್ಲೇ ಇರ್ತೇನೆ. ಅದೇನು ಕಣ್ಣಿಗೆ ಕಾಣುವಾಗಿರುವುದು? ಯಾಕೆ ಕಾರಣ ಇಲ್ಲದೆ ಅಲ್ಲ. ದಿನನಿತ್ಯವೂ ನನ್ನ ಏಳಿಗೆಯನ್ನು ನೋಡಿ ನೀವಿಬ್ರು ಕರ್ಬಬೇಕು. ನನಗೆ ಹೊಟ್ಟೆ ಕಿಚ್ಚಾಗುವುದಿಲ್ಲ. ಅಲ್ಲ, ನಿನಗೆ ಆಗುದಿಲ್ಲ ಅನ್ನೋ ಮಾತಾಡುವಾಗ ಗೊತ್ತಾಗ್ತದೆ ಎಷ್ಟು ಹೊಟ್ಟೆ ಕಿಚ್ಚಾಗ್ತದೆ ಅಂತ. ದಿನನಿತ್ಯವ ಪಾಪ ನಮ್ಮಲ್ಲೇ ಇದ್ದಿದ್ದ, ಅವ ಅಲ್ಲಿ ಹೋದ, ಅವ ಒಬ್ಬ ಇದ್ದಿದ್ರಿ, ಈ ಪ್ರಕರಣ ಎಲ್ಲ ಮುಗಿತಾ ಇತ್ತು. ದಿನನಿತ್ಯವೂ ನನ್ನ ನೆನಪು ಮಾಡ್ಕೊಳ್ಬೇಕು ನೀವು. ಹೇಗಿದ್ದ, ಹೇಗಾದ, ಹೋಗೋದ. ಆ ಕಡೆ ಹೋದ್ಮೇಲೆ ನಿಮ್ಮಿಬ್ರು ನೋಡ್ಕೊಂಡು ನಾನು ಹೇಳುದು ಅದೇ. ನಾನಿರುವಾಗ ಇಬ್ರು ಹೇಗಿದ್ರು, ಈಗ ನಾ ಆ ಕಡೆ ಬಂದದೇ ಇಬ್ರು ಹೇಗಾಗೋದ್ರು ಹಾಗಾಗ್ಬೇಕು ನಿಮ್ಮ ಪರಿಸ್ಥಿತಿ. ಒಟ್ಟು ಮಾಡದೆ ಬಿಡುವಲ್ಲ. ಬನ್ನಿ, ಊರ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದ್ರೂ ಒಂದು ಮಗ ನಮ್ಮೊಟ್ಟಿಗೆ ಇಷ್ಟು ಕಾಲಕ್ಕಿದ್ದ, ಇವತ್ತು ಬಿಟ್ಟು ಹೋಗಿದ್ದಾನೆ, ನಾಳೆ ದಿವಸ ಏನಾದರೂ ಸಂಕಷ್ಟ ಬಂದ್ರೆ ಬರುವುದಿಲ್ವೇನೋ ಅಂತೆಲ್ಲ ತಲೆ ಬಿಸಿ ಮಾಡುದು ಬೇಡ. ಕೃತ್ಯವಾಗಿ ನನಗೆ ನಿನ್ನ ಮೇಲೆ ವಿಶ್ವಾಸ ಉಂಟು. ಅಟ್ಟೆಲ್ಲ ಅವಸರ ಮಾಡುದು ಬೇಡ. ಏನಾದರೂ ಸಮಸ್ಯೆ ಬಂದ್ರೆ ಹೇಳ್ಕಳಿಸು. ಪುರ್ಸೊತ್ತಿದ್ರೆ, ಬರಬೇಕು ಅಂತ ಅನಿಸಿದ್ರೆ ಅಷ್ಟೊತ್ತಿಗೆ ನಿನಗೇನಾದ್ರೂ ಸಂಕಷ್ಟ ಮತ್ತು ಹೆಚ್ಚಾಯ್ತು ಅಂತ ಕಂಡ್ರೆ, ಬರು ಮನಸ್ಸಿದ್ರೆ ಬಂದ್ರು ಬಂದೆ, ಬರ್ತೇನೆ ಅಂತಲ್ಲ, ಬಂದ್ರು ಬಂದೆ, ಅಷ್ಟೇ. ಆ ಕ್ಷಣಕ್ಕೆ ಹೇಳ್ಕಳಸ. ಹಾಗೆ ಮಗನ ಹೊಡ್ತಾ ಬಂದ್ರು ಬರಲ್ಲ ಹೇಳುದು. ಅದೇನಾಯ್ತು ಮಗನ? ಅದೇನಾಯ್ತು? ನಂಗೆ ಗೊತ್ತಿತ್ತು ಆಗ್ಲೇ ನಿಂಗೇನೋ ತೊಂದರೆ ಆಗ್ತುಂಟು. ನನ್ನ ಒಪಿನಿಯನ್
ಸಂಕೇತ ಇದಲ್ವಾ? ನಾವೆಲ್ಲ ಕೇಳಿದ್ದು ಕಂಡದ್ದು ಇದು. ನೀವು ಮಾಡಿದಾಗೆ ನಾ ಮಾಡಿದ್ರೆ ನಮ್ಗೆ ನಿಮ್ಗೆ ಅಂತ ವ್ಯತ್ಯಾಸ? ಪ್ರತ್ಯೇಕತೆ ಉಂಟು ತೋರಿಸುವುದಕ್ಕೆ. ಊರಿಗೆ ಒಂದು ದಾರಿ ಆದ್ರೆ ನಮ್ಮ ಮಗ ಸುದರ್ಶನನಿಗೆ ಮತ್ತೊಂದು ದಾರಿ. ಅಂಬುಜಾನನೆಗೆಂದ ಓ ಸಿರಿದೇವಿ, ಅಂಬುಜಾನನೆಗೆಂದ ಈತನ ಜಂಭವನು ಛೇದಿಸುವ ಹೊತ್ತಾರಂಭವಾದುದು. ಬೇಸರಿಸದಿರು ಮನದೊಳಿದಕ್ಕಾಗಿಯ, ಬೇಸರಿಸದಿರು ಮನದೊಳು ಇದಕ್ಕಾಗಿ. ಆ ಆ ಅಷ್ಟು ಸೊಕ್ಕಿನ ಮಾತುಗಳನ್ನಾಡುತ್ತಾ ಇದ್ದಾನೆ. ಮಗನಿಗೆ ಬುದ್ಧಿ ಹೇಳುವುದು ಬಿಟ್ಟು ಅವನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಲ್ಲ ನೀವು. ಹೇಳುವ ಮಾತನ್ನ ಕೇಳುವವರಿಗಾದ್ರೆ, ಅದನ್ನ ಜೀರ್ಣಿಸಿಕೊಳ್ಳುವವರಿಗಾದ್ರೆ ಖಂಡಿತವಾಗಿ ಆಡಬಹುದು. ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನಾ ಏನೇ ಹೇಳಿದ್ರು, ಏನನ್ನೇ ಕೇಳಿದ್ರು ಅವ ಅದನ್ನ ಜೀರ್ಣಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ. ಆತನಿಗೆ ಜಂಬೋ ಆವರಿಸಿದೆ ಎನ್ನುವುದು ನಿನಗೆ ಅರ್ಥವಾಗಿರಬೇಕು. ಅದಕ್ಕೊಂದು ದಾರಿ ಖಂಡಿತವಾಗುಂಟು. ಅದನ್ನ ಮುರಿಯಬೇಕು ಅಂತಲೇ ನಾನು ಹೊರಟದ್ದು. ಓಹೋ. ಆದ್ರೆ ಯಾವುದಕ್ಕೆ ಆಗಲಿ ಏನಕ್ಕೆ ಆಗಲಿ ಸಾಧಿಸಬೇಕು ಅಂತ ಅದ್ರ ಕಾಲವೊಂದು ಕಾಯಬೇಕೋ ಬೇಡ. ಹೌದು. ಆ ಕಾಲ ಸನ್ನಿಹಿತವಾಗುತ್ತಾ ಇದೆ. ಯೋಚಿಸಬೇಡ. ನಿಮ್ಮಲ್ಲಿ